द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकम् पञ्चमं स्कन्दमातेति षष्ठं कात्यायनीति च सप्तमं कालरात्रीति महागौरीति चाष्टमम् नवमं सिद्धिधात्री च नवदुर्गाः प्रकीर्तिताः नवदुर्गाः प्रकीर्तिताः वन्दे वाञ्छितलाभाय चन्द्रार्धकृतशेखरां वृषारूढां शूलधरं शैलपुत्रीं मातरं यशस्विनीं ಶ್ರೀಗುರುಭ್ಯೋ ನಮಃ ಹರಿ ಓಂ. ವೀಕ್ಷಕರೇ ನಮಸ್ಕಾರ. ಗ್ರಹಚಾರ ಪರಿಹಾರ ಚಾನೆಲ್ನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಆಶಾಂಕಿತ ಕಶ್ಯಪ್. ಎಂದಿನಂತೆ ಇವತ್ತು ಬೆಳಗ್ಗೆಯ ಕಾರ್ಯಕ್ರಮ ಹೇಗೆ ಮಾಡ್ದೋ ಹಾಗೆಯೇ ಈಗ ಕೂಡ ಸಣ್ಣ ಪುಟ್ಟ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ತಕ್ಕಂತಹ ನೇರ ಪ್ರಸಾರದ ಕಾರ್ಯಕ್ರಮ ಇದಾಗಿದೆ. ದಯಮಾಡಿ ಸಣ್ಣ ಪುಟ್ಟ ಪ್ರಶ್ನೆ ಇರ್ತಕ್ಕಂಥವರು ಪ್ರಶ್ನೆಯನ್ನು ಟೈಪ್ ಮಾಡಿ ಪಕ್ಕದಲ್ಲಿಯೇ 108 ಒಳಗಡೆ ಒಂದು ಸಂಖ್ಯೆಯನ್ನು ಕೂಡ ಟೈಪ್ ಮಾಡಬೇಕು. ಡೇಟ್ ಆಫ್ ಬರ್ತ್ ಎಲ್ಲ ಹಾಕಕ್ಕೆ ಹೋಗ್ಬೇಡಿ, ತಗೊಳ್ಳಲ್ಲ ನಾನು. ಡೇಟ್ ಆಫ್ ಬರ್ತ್ ಎಲ್ಲ ಏನಿದ್ರು ನೇರವಾಗಿ ನನ್ನ ಜೊತೆ ನನ್ನ ಜೊತೆ ಫೋನಲ್ಲಿ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡುವಾಗ ಮಾತ್ರ ಅದು ಬೇಕಾಗುತ್ತೆ. ಈಗ ಬೇಕಾಗಲ್ಲ ಅಂತ ಹೇಳ್ತೀನಿ, ಆಯಿತಾ? ಓಕೆ, ಕಾರ್ಯಕ್ರಮಕ್ಕೆ ಯಾರೆಲ್ಲ ಆಗಮಿಸ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಜಯಲಕ್ಷ್ಮಿ ಗೌಡ ಅವರು ನಮಸ್ಕಾರ. ನಮಸ್ತೆ ಮೇಡಮ್ ಅಂತಿದ್ದಾರೆ. ರಿಯಾಜ್ ಹಾಯ್ ಅಮ್ಮ, ನನ್ನ ಕನಸಲ್ಲಿ ಏನೋ ಒಂದು ಫಂಕ್ಷನ್ ಇರೋ ಥರ ಕನಸು ಬೀಳುತ್ತೆ, ಏನು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡೋಣ. ಏನೋ ನಂಬರ್ ಹಾಕಿದ್ದಾರೆ. ಅದರಿಂದ ಕೆಟ್ಟದೇನಲ್ವಲ್ಲ, ಕೆಟ್ಟ ಕನಸಂತೂ ಅಲ್ಲ. ನಿಮಗೆ ಒಳ್ಳೇದಾಗತ್ತೆ ಅಂತಲೇ ಕನಸು ಅದು ಒಳ್ಳೆಯದರ ಸೂಚನೆಯೇ ಆಗಿದೆ. ಅದೇನು ಕೆಟ್ಟದರ ಸೂಚನೆ ಏನಾಗಿಲ್ಲ, ಏನು ಹೆದರ್ಕೋಬೇಡಿ, ಆಯಿತಾ? ಮತ್ತು ಬೆಳಗ್ಗೆ ನೀವು ಎಷ್ಟೊತ್ತಿಗೆ ನಿಮಗೆ ಎಚ್ಚರ ಆಗುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಇಲ್ಲಿ, ಆಯಿತಾ? ಎಷ್ಟೊತ್ತಿಲ್ಲಗೆ ಈ ಕನಸು ಬಿತ್ತು ಅದೆಲ್ಲವನ್ನೂ ಕೂಡ ನಾವು ಪರಿಗಣನೆಗೆ ತಗೊಳ್ಬೇಕಾಗತ್ತೆ. ಈಗ ಎಚ್ಚರ ಆಗಿ ನೀವು ಸರಿಯಾಗಿ ಎದ್ದು ನಿಮ್ಮ ಅಂದರೆ ಈಗ 3 ಗಂಟೆ 3:30 4 ಗಂಟೆಗೆಲ್ಲ ಎಚ್ಚರ ಆದರೆ ಎದ್ಬಿಡಬೇಕು. ಎದ್ದು ನಿಮ್ಮ ಏನು ಅನುಷ್ಠಾನಗಳಿದೆ ಅದನ್ನು ಮಾಡ್ಕೊಳ್ಬೇಕಾಗತ್ತೆ. ಸುಮ್ಮನೆ ಮಲ್ಕೊಂಡ್ಬಿಟ್ರೆ ಆವಾಗ ಏನೇನೋ ಬೇಡದೇ ಇರೋ ಕನಸುಗಳು ಕೂಡ ಬೀಳುತ್ತೆ. ಅದರಿಂದ ಕನಸಿಗೆ ಅದಕ್ಕೆ ಅದರದ್ದೇ ಆದ ಬೇರೆ ಸ್ವಪ್ನ ಫಲಶಾಸ್ತ್ರ ಅಂತಲೇ ಬೇರೆ ಇದೆ, ಆಯಿತಾ? ಹೀಗಾಗಿ ಕನಸಿಗೆ ಬೇರೆ ಬೇರೆ ಅರ್ಥಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ, ಗೊತ್ತಾಯ್ತಾ? ನಿಮ್ಮದು ಅಂಥದ್ದೇನೋ ಕೆಟ್ಟದು ಅಂತ ಅನ್ನಿಸ್ತಲ್ಲ ನನಗೆ. ಮಲ್ಲಿಗೆ ಹೂವು ಬರತಾವೆ ಅಂತ ಒಳ್ಳೇದಪ್ಪ, ಅದೆಲ್ಲ ಒಳ್ಳೇದೇ, ಏನು ತೊಂದರೆ ಇಲ್ಲ. ಶ್ವೇತಾ ಹಲೋ ಅಮ್ಮ ಅಂತಿದ್ದೀರಾ. ನಮಸ್ಕಾರ ಶ್ವೇತಾ. ಅಮ್ಮ ಯಾಕೋ ನನಗೆ ನನ್ನ ಅಮ್ಮನಿಗೆ ಹಾಗೆ ನನ್ನ ಹಸ್ಬೆಂಡ್ಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಅಮ್ಮ. ಕಾರಣ ಹೇಳ್ತೀರಾ? ನೆಮ್ಮದಿನೇ ಇಲ್ಲದ ಇರೋ ರೀತಿ ಆಗ್ತಾ ಇದೆ. ಏನಾದರೂ ಸಮಸ್ಯೆ ಆಗಿದೆಯಾ ಅಂತ ಕೇಳ್ತಾ ಇದ್ದೀರಾ. ನೋಡೋಣ, ಸಂಖ್ಯೆ ಹಾಕಿ. ಆದರೆ ನಾವು ಜಾತಕವನ್ನೇ ನೋಡಬೇಕಾಗತ್ತೆ ಇದಕ್ಕೆಲ್ಲ. ಅದೆಲ್ಲ ದೊಡ್ಡ ಕ್ವಶನ್ನು. ಯಾಕೆ ಹೀಗೆ ಏನು ಅಂತ ಮೂಲ ಪರಿಹಾರವನ್ನು ನೋಡ್ಕೊಳ್ಬೇಕಾಗತ್ತೆ. ಒಂದು ಸಂಖ್ಯೆಯಿಂದ ನೋಡೋಣ. ಇವಾಗ ನೋಡಿ, ಬಹುಶಃ ನಾನು ಹೇಳಿದಾಗೆ ಜಾತಕದಲ್ಲಿಯೇ ಸಮಸ್ಯೆಗಳಿರುತ್ತೆ, ಅಥವಾ ಮೊದಲೇ ಹಳೆಯ ರೋಗಗಳೇನಾದರೂ ಬಂದಿರೋ ಚಾನ್ಸಸ್ ಕೂಡ ಇರುತ್ತೆ. ಈಗ ಹಳೆಯ ರೋಗವೇ ಏನಾದರೂ ಉಲ್ಬಣ ಆಗಿರ್ತಕ್ಕಂಥದ್ದು, ಈ ರೀತಿಯ ಚಾನ್ಸಸ್ ಕೂಡ ಇರುತ್ತೆ, ಗೊತ್ತಾಯ್ತಾ? ಹಳೆಯ ಮುಂಚೆ ಇದ್ದಿದ್ದೆ ಈಗ ಮತ್ತೆ ಏನಾದರೂ ಬರ್ತಾ ಇರ್ಬೋದು, ಆ ರೀತಿಯೂ ಇದ್ದಿರಬಹುದು. ಹೀಗಾಗಿ ನೀವು ಜಾತಕ ಪರಿಶೀಲನೆಯನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸದ್ಯಕ್ಕೆ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ಡಾಕ್ಟರ್ ಹತ್ರ ಹೋಗಿ ಬನ್ನಿ, ಆಯಿತಾ? ಮತ್ತು ಈ ರೀತಿ ಪದೇ ಪದೇ ಕಾಯಿಲೆಗಳು ಬರ್ತಾ ಇದೆ ಅಂತಂದಾಗ ವಾಸ್ತುದು ಏನಾದರೂ ತೊಂದರೆ ಇದೆ ಅದನ್ನು ಕೂಡ ನೀವು ನೋಡಿಸ್ಕೊಳ್ಬೇಕಾಗತ್ತೆ ಒಂದ್ಸಲ, ಆಯಿತಾ? ಜಾತಕದಲ್ಲಿ ಅದೆಲ್ಲ ಗೊತ್ತಾಗುತ್ತೆ, ಆಯಿತಾ?
ಆಮೇಲೆ ಅಮ್ಮ ನಾನು ಏನೋ ಹೇಳ್ತಾ ಇದ್ದೀರಾ, ಹೋಗಿದ್ದ ಕೆಲಸದಲ್ಲಿ ಸ್ಯಾಲರಿ ಕಮ್ಮಿ ಇತ್ತು, ಅದಕ್ಕೆ ಹೋಗಿಲ್ಲ. ಇವಾಗ ಬೇರೆ ಕಡೆ ನೋಡ್ತಾ ಇದ್ದೀನಿ, ಅಲ್ಲಿ ಆಗಲ್ಲ, ಅಲ್ಲಿ ಹೋಗ್ಲೋ ಬೇಡವಾ, ಒಳ್ಳೇದಾ ಇಲ್ವಾ ಅಂತ ಕೇಳ್ತಾ ಇದ್ದೀರಾ. ಓಕೆ, ನೋಡೋಣ ಏನು ಬರುತ್ತೆ ಅಂತ. ಅಲ್ಲೂ ಕೂಡ ಅಂಥದ್ದೇನು ನಿಮಗೆ ಅಲ್ಲಿ ಸ್ವಲ್ಪ ಹೋಗ್ಬೋದು, ಆದರೆ ಹೋದ್ಮೇಲೆ ಸ್ವಲ್ಪ ಕಿರಿಕಿರಿ, ಈ ಕಸಿ ಬಿಸಿ ಮತ್ತು ಅಷ್ಟೊಂದು ನಿಮಗೆ ಅಲ್ಲಿ ಹೊಂದಾಣಿಕೆ ಆಗೋದು ಕಷ್ಟ ಅಂತ ಬರ್ತಿದೆ. ಹೋಗಿ ನೋಡಿ. ಯಾಕೆಂದರೆ ಕೆಲಸ ಸಿಕ್ಕಿರೋದನ್ನು ಬೇಡ ಅಂತ ಹೇಳೋಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ಆದರೆ ಹೋದ್ಮೇಲೆ ಸ್ವಲ್ಪ ಅಲ್ಲಿ ನಿಮಗೆ ಹಿಂಸೆ ಕಿರಿಕಿರಿ ಆಗ್ತಕ್ಕಂತಹ ಸಾಧ್ಯತೆಗಳಿದೆ ಅಂತ ಬರ್ತಾ ಇದೆ. ಆಯಿತಾ, ನೋಡಿ. ಅಮ್ಮ ಜಾತಕ ನೋಡಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಆಕಾಶ್ ಅವರು. ಆಕಾಶ್ ಅವರೇ, ಏನಂತಂದರೆ ನೀವು ನಮ್ಮ ಅಫಿಷಿಯಲ್ ನಂಬರ್ ಏನಿದೆ ಅದಕ್ಕೆ ನೀವು ಕಾಲ್ ಮಾಡಿ, ಆಫೀಸ್ ನಂಬರ್ ಕಾಲ್ ಮಾಡಿದ್ರೆ ನಾನಾಗಲಿ ನಮ್ಮ ಅಸಿಸ್ಟೆಂಟ್ ಆಗಲಿ ತಗೊಳ್ತೀವಿ. ನೀವು ಹೇಳಿ ಈ ಥರ ಲೈವಲ್ಲಿ ಬಂದಿದೆ ಅಂತ, ನಾವು ಆದಷ್ಟು ಫೀಸನ್ನು ಕಡಿಮೆ ಮಾಡೋಣ. ಮತ್ತು ನೀವು ನಿಮ್ಮ ಯಾರ್ದು ಕೇಳಬೇಕೋ ಅವ್ರದ್ದು ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು, ಹೆಸರು, ಇದಷ್ಟು ನಮಗೆ ಬೇಕಾಗತ್ತೆ. ಇಷ್ಟು ಕೊಟ್ಟರೆ ನಾವು ಜಾತಕಕ್ಕೆ ನಿಮ್ಗೊಂದು ಟೈಮ್ ಕೊಡ್ತೀವಿ. ಅವತ್ತಿನ ದಿನ ನೀವು ಕಾಲ್ ಮಾಡಿ ಕೇಳ್ಕೊಳ್ಬಹುದು. ನಿಮ್ಗೆ ಏನೇನು ಪ್ರಶ್ನೆಗಳಿದೆ ಅದೆಲ್ಲವನ್ನು ಕೇಳ್ಕೊಳ್ಬಹುದು. ಮತ್ತು ಮೂಲ ಪರಿಹಾರ ಅದು ವಿಭಿನ್ನವಾಗಿರುತ್ತೆ. ಈ ಥರ ನಾವು ಇಲ್ಲಿ ಹೇಳೋ ಪರಿಹಾರಕ್ಕೂ ಅಲ್ಲಿ ಹೇಳೋ ಪರಿಹಾರಕ್ಕೂ ವ್ಯತ್ಯಾಸಗಳು ಇರುತ್ತೆ. ಯಾಕೆಂದರೆ ಜಾತಕದಲ್ಲಿ ನಾವು ನೋಡಿದಾಗ ನಮ್ಮದು ಏನಿದೆ, ಏನು ತೊಂದರೆ ಅಂತ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡತ್ತೆ, ಸ್ಪಷ್ಟವಾಗಿಬಿಡತ್ತೆ. ಅದಕ್ಕೋಸ್ಕರ ಅಷ್ಟೇ. ಆಯಿತಾ, ನಂಬರು 9019293373, 9019293373. ಆಯಿತಾ, ಇದು ನಮ್ಮ ಆಫೀಸ್ ನಂಬರು. ಇದಕ್ಕೆ ಕಾಲ್ ಮಾಡಬಹುದು. ನೀವು ಕಾಲ್ ಮಾಡಿ, ನಾನಾರು ತೊಗೊಳ್ತೀನಿ, ಅಥವಾ ನಮ್ಮ ಅಸಿಸ್ಟೆಂಟ್ ಯಾರು ತೊಗೊಳ್ತಾರೆ. ನಿಮಗೆ ನೀವು ಹೇಳಬೇಕು ಈ ಥರ ಲೈವಲ್ಲಿ ಬಂದಿದೆ ಅಂತ. ಇಲ್ಲಾಂದರೆ ನಾವು ಫೀಸು ಬೇರೆಯವ್ರಿಗೆ ಹೇಳಿದಷ್ಟೇ ನಿಮಗೂ ಹೇಳಬೇಕಾಗತ್ತೆ. ಅದಕ್ಕೋಸ್ಕರ ಅಷ್ಟೇ, ಏನೇನಿಲ್ಲ. ಅಮ್ಮ ಪ್ಲೀಸ್ ಶೇರ್ ಯುವರ್ ಕಾಂಟ್ಯಾಕ್ಟ್ ನಂಬರ್ ಅಂತಿದ್ದೀರಾ ಫಾರ್ ಕನ್ಸಲ್ಟೇಷನ್. ಹೇಳಿದ್ನಲ್ಲಪ್ಪ, 9019293373. ಆಯಿತಾ. ಪರಶುರಾಮ್ ಅವರು ಅಂದರೆ ಈ ತಿಂಗಳು ಮಾತ್ರ ಸಿಗಲ್ಲಪ್ಪ, ಎಲ್ಲರದು ಫುಲ್ ಆಗಿದೆ, ಬುಕ್ ಆಗಿದೆ. ದಯಮಾಡಿ ಈ ತಿಂಗಳು ಯಾರಿಗೂ ಸಿಗಲ್ಲ. ಈ ತಿಂಗಳು ನೀವು ಕಾಲ್ ಮಾಡಿ ನೆಕ್ಸ್ಟ್ ಮಂತಿಗೆ ಬುಕ್ ಮಾಡ್ಕೊಳ್ಬೋದು. ಆಯಿತಾ, ಈ ತಿಂಗಳು ಯಾರಿಗೂ ಸಿಗಲ್ಲ. ಆಯಿತಾ. ಅಮ್ಮ, ನಾ ಇಷ್ಟಪಟ್ಟ ಹುಡುಗಿ 1 ಮಂತಿಂದ ಜಗಳ ಆಗ್ತಾ ಇದೆ, ಸರಿ ಹೋಗುತ್ತಾ ಅಮ್ಮ ಅಂತ ಕೇಳ್ತಾ ಇದ್ದಾರೆ. ಯಾರು ನೋಡೋಣ. ನೋಡೋಣ. ಇಲ್ಲ, ತುಂಬ ಸಾವಕಾಶದಿಂದ ನೀವು ಕಾಯಬೇಕು, ತುಂಬ ತಾಳ್ಮೆ ಇದ್ದರೆ ಮಾತ್ರ ಅದು ಸಾಧ್ಯ ಅಂತ ಬರ್ತಾ ಇದೆ. ಅಷ್ಟೊಂದು ತಾಳ್ಮೆ ಯಾರಿಗಿದೆ ಅಂತ ನನಗಂತೂ ಗೊತ್ತಿಲ್ಲ. ನಿಮಗೂ ಇದ್ದರೆ ನೀವು ಸ್ವಲ್ಪ ತಾಳ್ಮೆಯಿಂದ ವರ್ತಿಸ್ಬಹುದು. ಜಗಳ ಅಂತಕ್ಕಂಥದ್ದು ಏನಕ್ಕೆ ಬರ್ತಾ ಇದೆ ಅನ್ನೋದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಜಗಳ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ತಲೆ ಬುಡ ಇರಲ್ಲ. ನೀವು ಬೇರೆ ಥರ ಮಾತಾಡಬೇಕಾಗತ್ತೆ ಅಲ್ವಾ. ನೋಡಿ, ಯೋಚನೆ ಮಾಡಿ ಏನು ಹೇಳ್ತೀರಾ ಅಂತ. ಅಷ್ಟೊಂದು ಒಳ್ಳೆಯದಲ್ಲ. ತೀರಾ 1 ತಿಂಗಳಿಂದ ಜಗಳ ಆಗುತ್ತೆ ಅಂತಂದರೆ ಏನರ್ಥ, ಏನಕ್ಕೆ ಜಗಳ ಆಗಬೇಕು ಅಲ್ವಾ. ಇಷ್ಟಪಟ್ಟಿದ್ದಾರ ಅಂತಂದ ತಕ್ಷಣ ತಲೆ ಮೇಲೆ ಕೂತ್ಕೊಳ್ಬಾರ್ದು ಯಾರೂ, ಗಂಡಾಗಲಿ ಹೆಣ್ಣಾಗಲಿ ಅಲ್ವಾ. ಒಂದು ಪ್ರಾಕ್ಟಿಕಲ್ ಆಗಿ ಹೋಗಬೇಕು. ಜೀವನ ಅಂತಕ್ಕಂಥದ್ದು ಪಿಕ್ಚರ್ ಅಲ್ಲ, ನಾಟಕ ಅಲ್ಲ. ಆಯಿತಾ. ಹಾಯ್ ಅಂತಿದ್ದೀರಾ, ನಮಸ್ಕಾರ. ಹೇಮಾವತಿ ನಮಸ್ಕಾರ. ರಾಧಾಕೃಷ್ಣನವರೇ ನಮಸ್ಕಾರ, ಹೇಗಿದ್ದೀರಾ ಎಲ್ಲರಿಗೂ. ನೋಡಿ, ನಾನು ಮತ್ತೆ ಬೆಳಿಗ್ಗೆ ಹೇಳಿದ್ದೆ ಅಂತ ಈಗ ಹೇಳೇ ಇಲ್ಲ ನಾನು. ನವರಾತ್ರಿಯ ಹಾರ್ದಿಕ ಶುಭಾಶಯಗಳು, ಮೊದಲನೇ ದಿನದ್ದು ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ. ಆಯಿತಾ. ಹಲೋ ಮ್ಯಾಮ್, ನನ್ನ ಮ್ಯಾರೇಜ್ ಆಗ್ತಾ ಇಲ್ಲ, ಪ್ಲೀಸ್ ಹೇಳಿ ಅಂತಿದ್ದೀರಾ. ಒಂದು ಪ್ರಶ್ನೆನೇ ಹಾಕಿರೋದು, ಪ್ರಶ್ನೆ ಸಂಖ್ಯೆ ಹಾಕಿಲ್ವಲ್ಲಪ್ಪ. ನಾನು ಅದನ್ನೇ ಹೇಳಿದ್ದು, ಪ್ರಶ್ನೆ ಪಕ್ಕದಲ್ಲಿ 108 ಸಂಖ್ಯೆಯನ್ನು ಹಾಕಬೇಕು. ಆಯಿತಾ. ಎಷ್ಟು ದುಡಿದ್ರೂ ಯಾವುದೇ ಆಡಂಬರದ ಜೀವನ ಇಲ್ಲ ಅಂದರೂ ಕೂಡ ದುಡಿದ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅಂತಿದ್ದೀರಾ. ದಯವಿಟ್ಟು ನೀವು ಹರೀಶ್ ಗೌಡ ಅವರೇ, ನಾನು ಫಸ್ಟೇ ಹೇಳಿದೆ, ಇದು ಏನಿದ್ರು ನಿಮ್ಮ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು ಎಲ್ಲವೂ ಕೂಡ ನನಗೆ ನೀವು ಡೈರೆಕ್ಟಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳುವಾಗ ಕೊಡಬೇಕಾಗತ್ತೆ. ಇಲ್ಲಿದ್ದೇನಿದ್ರು ಪ್ರಶ್ನೆಶಾಸ್ತ್ರ, ನಿಮ್ಮ ಪ್ರಶ್ನೆಯನ್ನು ಬರೆದು ಪಕ್ಕದಲ್ಲಿ 108 ಸಂಖ್ಯೆಯನ್ನು ಹಾಕಿದ್ರೆ ತೊಗೊಳ್ತೀನಿ. ಆಯಿತಾ. ಏನೋ ಹೇಳ್ತಾ ಇದ್ದಾರೆ. ಅಮ್ಮ, ನಂದು ಏನೋ ಸ್ಟ್ರಕ್ ಆದಂಗಿದೆ ಅಲ್ವಾ, ಏನೋ ಅಮ್ಮ
ಅದೇನೋ ನಂದು ಅರ್ಥ ಆಗ್ತಿಲ್ಲ. ಅಮ್ಮ ಜಾಸ್ತಿ ಮನಸ್ಸು ತುಂಬ ಸರಿ ಇಲ್ಲ, ಬೆಳಗ್ಗೆಯಿಂದ ಅಳು ಅಂತ ಹೇಳ್ತಾ ಇದ್ದೀರಾ. ಅಂಬಿಕಾ, ಯಾಕಪ್ಪ ಬೆಳಿಗ್ಗೆಯಿಂದ? ನಿಮಗೆ ಸ್ವಲ್ಪ ಏನೋ ಮನಸ್ಸಿಗೆ ಕಷ್ಟ ಆಗಿರೋದ್ರಿಂದನೇ ಹಂಗೆ ಆಗ್ತಾ ಇದೆ. ಯಾಕೆ ಇವತ್ತು? ಈಗ ನೋಡಿ, ಇವಾಗ ಚೆನ್ನಾಗಿದೆ ಟೈಮು, 5:30, 5:45, 6 ಗಂಟೆಯಿಂದ ನೀವು ದೇವಿಯ ಸ್ತೋತ್ರವನ್ನು ಹೇಳ್ಕೊಳಕ್ಕೆ ಶುರು ಮಾಡಿ. ಮತ್ತು ಇವಾಗ ಮನಸ್ಸೊಳಗಡೆ ಏನಾದರೂ ಇಟ್ಕೊಂಡಿದ್ದೀರಾ, ಅದನ್ನು ಕೂಡ ದೇವಿ ಮುಂದೆ ಹೇಳ್ಕೊಂಬಿಡಿ. ನಿಮ್ಮದು ಕಷ್ಟ ಏನಾದರೂ ಇದ್ದರೆ ಅವಾಗ ಎಲ್ಲವೂ ಕೂಡ ಸರಿಯಾಗುತ್ತೆ, ಆಯಿತಾ? ಯೋಚನೆ ಮಾಡಬೇಡಿ, ಆಯಿತಾ? ಸ್ವಲ್ಪ ನಿಮ್ಮ ಸಂಖ್ಯೆ ಪ್ರಕಾರ ಹೇಳಿದಾಗ ಮನಸ್ಸೊಳಗಡೆ ಏನೋ ಕಷ್ಟ ಇದೆ ಅಂತ ಬರ್ತಾ ಇದೆ. ರೇಖಾ ಏನೋ ಹೇಳ್ತಾ ಇದ್ದೀರಾ. ಅಮ್ಮ, ನಾನು ಜೀವನದ ಬಗ್ಗೆ ಹೇಳಿ ಅಂತಿದ್ದೀರಾ. ಜೀವನದ ಬಗ್ಗೆ ಎಲ್ಲ ನೀವು ಜಾತಕವನ್ನು ತೋರಿಸ್ಕೊಂಡ್ರೆ ಆವಾಗ ಹೇಳ್ಬೋದು. ಇದರಲ್ಲೆಲ್ಲ ಗೊತ್ತಾಗಲ್ಲ. ಇದರಲ್ಲಿ ಏನಿದೆ ಸಣ್ಣ ಪುಟ್ಟ ಪ್ರಶ್ನೆಗಳಿಗೆ ಮಾತ್ರ. ಇಲ್ಲಿ ಏನು ಹೇಳ್ಬೋದು, ನೀವು ಏನೋ ಪ್ರಶ್ನೆ ಸಂಖ್ಯೆ ಹಾಕಿದ್ದೀರಾ ಅಂತ ನಾನು ಹೇಳೋದಾದರೆ, ನೀವು ಏನೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಆಗ ನಿಮ್ಮ ಪರಿಶ್ರಮಕ್ಕೆ ತಕ್ಕಷ್ಟು ಫಲ ಸಿಗುತ್ತೆ, ಅಷ್ಟೇ ನಾನು ಹೇಳ್ಬೋದು. ಇದಕ್ಕಿಂತ ಜಾಸ್ತಿ ಹೇಳೋಕ್ಕಾಗಲ್ಲ, ಆಯಿತಾ? ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಆಗ್ತಾನೆ ಇಲ್ಲ. ಏನಾದರೂ ತೊಂದರೆ ಅಥವಾ ಆಲಸ್ಯ. ಏಕಾಗ್ರತೆಗೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಯಾರು? ನಮ್ಮ ನಂದಿನಿಯವರು, ನಂದಿತಾ ಅವರು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಇದೇ ಪ್ರಶ್ನೆ ಬರುತ್ತೆಪ್ಪ ನಿಜವಾಗ್ಲೂ. ಆದರೆ ನೀವೇನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದನ್ನು ಖಂಡಿತ ನೀವು ಎಷ್ಟು ಅಂದರೆ ನಿಮ್ಮ ಜೀವಿತಾವಧಿಯೊಳಗೆ ನೀವು ಮಾಡ್ತೀರಾ ಅಂತ ಬರ್ತಾ ಇದೆ. ಯೋಚನೆ ಮಾಡಬೇಡಿ, ಸಾಧನೆ ಕಡೆಗೆ ಗಮನವನ್ನು ಕೊಡಿ. ಅದನ್ನೇ ಹೇಗೆ ಕೊಡಬೇಕು ಅಂತ ನೀವು ಕೇಳ್ತಾ ಇದ್ದೀರಾ. ನಾನು ಯಾವಾಗಲೂ ತೋರಿಸ್ತಾನೆ ಇರ್ತೀನಿ. ಇಲ್ಲಿ ಜಾಸ್ತಿ ನಾನು ಇದು ಪ್ರಾಣಾಯಾಮ ಕ್ಲಾಸ್ ಅಲ್ಲ, ಮತ್ತು ನಾನು ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಪ್ರಾಣಾಯಾಮ ಕ್ಲಾಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸಣ್ಣದಾಗಿ ನೋಡಿ ನಾನು ತೋರಿಸ್ತೀನಿ. ಹೀಗೆ ಕೂತ್ಕೊಳ್ಳಿ ಆರಾಮ್ಸೆ. ನೋಡಿ, ಕತ್ತು ಬೆನ್ನು ನೇರವಾಗಿ ಇಟ್ಕೊಂಡು ಕೂತ್ಕೊಂಡು ನಿಮ್ಮ ಉಸಿರನ್ನು ಗಮನಿಸಿ. ಖಂಡಿತವಾಗಿ ಏಕಾಗ್ರತೆ ಬರುತ್ತೆ ನಿಮಗೆ. ಬೆಳಗ್ಗೆ ಎದ್ದ ತಕ್ಷಣ ಮಾಡಿ, ಆಯಿತಾ? ಬೆಳಗ್ಗೆ ಎದ್ದು ನೀವು ನಿಮ್ಮ ಶುಚಿರ್ಭೂತರಾಗಿ ಇದನ್ನು ಮಾಡಿಕೊಳ್ಳಿ. ಖಂಡಿತವಾಗಿ ನಿಮಗೆ ನಿಮ್ಮ ಮನಸ್ಸಂತೂ ತುಂಬ ಪ್ರಶಾಂತವಾಗುತ್ತೆ, ಮತ್ತು ಏಕಾಗ್ರತೆ ಕೂಡ ನಿಮಗೆ ಬರುತ್ತೆ. ಪ್ರಾಣಾಯಾಮ ಕೂಡ ಕಲ್ತ್ಕೊಂಡ್ರೆ ಒಳ್ಳೆಯದು. ಪ್ರಾಣಾಯಾಮ ಬೇರೆ ಬೇರೆ ರೀತಿಯ ಪ್ರಾಣಾಯಾಮಗಳಿವೆ, ಅದನ್ನೆಲ್ಲ ಸಾಧ್ಯವಾದರೆ ಕಲ್ತ್ಕೊಳ್ಳಿ, ಒಳ್ಳೆಯದಾಗಲಿ. ನಿಮ್ಮ ಸಾಧನೆಗೆ ಅನುಕೂಲ ಆಗುತ್ತೆ. ಅಮ್ಮ ಜಾಬ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ತುಂಬ ಜನಕ್ಕೆ ಜಾಬ್ ಪ್ರಾಬ್ಲಮ್ ಇದೆ, ಖಂಡಿತ ಹೌದು. ಪ್ರಯತ್ನ ಬಹಳವಾಗಿ ಮಾಡಬೇಕಾಗತ್ತೆ ಅಂತ ಬರ್ತಾ ಇದೆ ನೋಡಿ. ಅಂಬಿಕಾ ಅನಾದಿ ನಿಧಾನ, ಅಶ್ವಾರೂಢ ಅಪರಾಜಿತ. ಇದನ್ನು ಪ್ರತಿದಿನ 108 ಸಲ ಹೇಳ್ಕೊಂಬಿಡಿ, ಅಥವಾ ಬರಿತಾ ಬನ್ನಿ. ಅಂಬಿಕಾ ಅನಾದಿ ನಿಧಾನ, ಅಶ್ವಾರೂಢ ಅಪರಾಜಿತ ಮಾಡ್ತಾ ಬನ್ನಿ. ಆದಷ್ಟು ನಿಮಗೆ ಬೇಗ ಜಾಬ್ ಆಗಲಿ, ಆಯಿತಾ? ನೋಡಿ, ಯಾರು ಪ್ರಶ್ನೆ ಸಂಖ್ಯೆ ಹಾಕಿದರೆ ನಾನು ಖಂಡಿತ ತಗೊಳ್ತೀನಿ. ಇದು ಡೇಟ್ ಆಫ್ ಬರ್ತ್ ನಾನು ತೊಗೊಳ್ಳಲ್ಲ, ಆಯಿತಾ? ಅಮ್ಮ, ನಮ್ಮ ಎಲ್ಲ ಯಜಮಾನ್ರಿಗೆ ಪ್ರಮೋಷನ್ ಆಗುತ್ತಾ ಅಂತ ಕೇಳ್ತಾ ಇದ್ದೀರಾ. ನಾನು ಡೇಟ್ ಆಫ್ ಬರ್ತ್ ಎಲ್ಲ ತೊಗೊಳಕ್ಕಾಗಲ್ಲಮ್ಮ, ತೊಗೊಳಕ್ಕಲ್ಲ. ಅದೇನಿದ್ರು ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಕೇಳ್ಕೊಳ್ಬೋದು ಅವಾಗ, ಆಯಿತಾ? ಅಮ್ಮ, ಮದುವೆ ಜೀವನ ಹೇಗಿದೆ ತಿಳಿಸಿ ಅಂತಿದ್ದೀರಾ. ಮದುವೆ ಜೀವನಕ್ಕೆಲ್ಲನೂ ಕೂಡ ಅಷ್ಟೇ. ಇಲ್ಲೇನೋ ಸ್ವಲ್ಪ ಅಷ್ಟೇ ಗೊತ್ತಾಗತ್ತೆ ನಿಮಗೆ, ಪೂರ್ತಿ ಗೊತ್ತಾಗಲ್ಲ. ಏನಾದ್ರು ದೋಷ ಇದೆಯಾ ಅಷ್ಟು ಮಾತ್ರ ಗೊತ್ತಾಗುತ್ತೆ. ಆದರೆ ಇದು ಜಾತಕದಲ್ಲೇ ನೀವು ಪೂರ್ತಿ ನೋಡ್ಕೊಳ್ಬೇಕಾಗತ್ತೆ. ಮದುವೆ ಜೀವನ ಸಾಮಾನ್ಯವಾಗಿದೆ ಅಂತ ಬರ್ತಾ ಇದೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ, ಆಯಿತಾ? ಏನೇನು ಹೇಳೋಕ್ಕಾಗಲ್ಲ, ಆಯಿತಾ? ರವಿಕುಮಾರ್ ಏನೋ ಹೇಳ್ತಾ ಇದ್ದೀರಾ. ನಾನು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಆಕೆನೂ ಇಷ್ಟಪಡ್ತಾ ಇದ್ದಾಳೆ, ನಾವಿಬ್ಬರು ಮದುವೆ ಆಗ್ತೀವಾ ಅಂತ ಕೇಳ್ತಾ ಇದ್ದೀರಾ. ಪ್ರಶ್ನೆ ಸಂಖ್ಯೆ ಹಾಕಿದ್ದೀರಾ. ಓಕೆ, ಹಾಕಿದ್ರೆ ನೋಡೋಣ. ಓಕೆ, ಏನಂತ ಬರುತ್ತೆ ನೋಡೋಣ. ಇದು ಏನೋ ಇದು ಪ್ರಶ್ನೆಶಾಸ್ತ್ರದ ಪ್ರಕಾರ ಖಂಡಿತ ಆಗ್ತೀರಾ ಅಂತ ಬರ್ತಾ ಇದೆ. ಆದರೆ ಆಗ್ತೀರಾ ಅಂತ ಬರ್ತಾ ಇದೆ, ಆದರೆ ಮನೆಯಲ್ಲಿ ಒಪ್ಪಬೇಕು, ಜಾತಕ ಎಲ್ಲ ಹೊಂದಬೇಕು, ಇದೆಲ್ಲವೂ ಕೂಡ ಆಗಬೇಕು, ಆಯಿತಾ? ನೀವು ತುಂಬ ದುಡುಕಬೇಡಿ ಯಾವುದಕ್ಕೂ. ನಿಧಾನವಾಗಿ ಇಬ್ಬರು ಕೂಡ ಕೂತು ಮಾತನಾಡಿ ನಿಮ್ಮ ಜಾತಕ ಪರಿಶೀಲನೆಯೂ ಮಾಡಿಸ್ಕೊಂಡು ಆಗತ್ತಾ ಅಂತ ನೀವು ಮಾಡ್ಕೊಳ್ಳಿ. ಪರಸ್ಪರ ಪ್ರಾಮಿಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇವಾಗಲೇ ಹೇಗಾಗುತ್ತೆ ನೋಡಿಕೊಂಡು ಮುಂದುವರಿಯಿರಿ, ಆಯಿತಾ? ಏನು ಅಳ್ತಾ ಇದ್ದೀರ ಥರ ಇದೆ ಎಮೋಜಿ? ಇಲ್ಲ, ಇದ್ರ ಪ್ರಕಾರ ಆಗೋ ಚಾನ್ಸಸ್ ಇದೆ, ಒಂದು 60% ಆಗೋ ಚಾನ್ಸಸ್ ಇದೆ. ಅಮ್ಮ, ನಾನು ಬಹಳ ದಿನದಿಂದ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ, ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ ಮಂಜು ಅವರು. ನೋಡೋಣ ಮಂಜು ಅವರೇ. ಇಲ್ಲ ರೀ, ಭಾಳ ಕಷ್ಟ ಇದೆ. ನೀವು
ಏನಾದರೂ ದುಡ್ಡು ಕಾಸು ಕೊಟ್ಟು ಕಳ್ಕೊಳ್ತಕ್ಕಂಥದ್ದು ಅಥವಾ ಈ ರೀತಿದೆಲ್ಲ ಆಗ್ತಕ್ಕಂಥದ್ದು ಇದೆ. ಸ್ವಲ್ಪ ಪ್ರೈವೇಟಲ್ಲೇ ನೋಡಿ, ಆಮೇಲಿಂದ ನೀವು ಪ್ರೈವೇಟಲ್ಲಿ ಇದ್ಕೊಂಡು ನೀವು ಗೌರ್ಮೆಂಟ್ಗೆ ಟ್ರೈ ಮಾಡಿ. ಕೇಳಿಸ್ತಾ ಇದೆ ನನ್ನ ಮಾತು? ಹಾಂ, ಆಯಿತಾ? ಆ ಥರ ಮಾಡಿ. ನಿಮಗೆ ಗೌರ್ಮೆಂಟ್ ಜಾಬ್ಗೆ ನೀವು ಪ್ರತಿದಿನ ಸೂರ್ಯನ ಆರಾಧನೆಯನ್ನು ಮಾಡ್ಕೊಳ್ಬೇಕಾಗತ್ತೆ, ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸ್ಬೇಕಾಗತ್ತೆ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಪ್ರತಿದಿನ ಹೇಳ್ತಿದ್ದೀನಿ, ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಅಂತ ತಾಮ್ರದ ಚೊಂಬಲ್ಲಿ ನೀರನ್ನು ಹಿಡ್ಕೊಂಡು ಬೆಳಿಗ್ಗೆ ಸೂರ್ಯೋದಯದ ನಂತರ ಅಂದರೆ ಒಂದು 7 ಕಾಲು ಒಳಗಡೆ ನೀವು ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಅಂತ ಹೇಳಿ 3 ಸಲ ಪ್ರತಿದಿನ ಬೆಳಗ್ಗೆ ಅರ್ಘ್ಯವನ್ನು ಕೊಡ್ತಾ ಬನ್ನಿ, ನೋಡೋಣ. ಆದರೂ ಆಗಲಿ. ಮ್ಯಾಮ್ ನಂದು ಹೇಳಿ ಮ್ಯಾಮ್, ನಂಬರ್ ಏನು ಹೇಳಬೇಕಪ್ಪ? ಏನು ಪ್ರಶ್ನೆನೇ ಬರ್ದಿಲ್ಲ ನೀವು ನೋಡಿ. ಒಂದು ಸಲ ಪ್ರಶ್ನೆ ಬರೀತೀರಾ, ಒಂದು ಸಲ ಬರೀ ಸಂಖ್ಯೆ ಬರೀತೀರಾ, ಏನು ಹೇಳೋದು ಹೇಳಿ? ಸಮಸ್ಯೆ ಹೇಳಿ, ಏನಿದ್ರೆ ಹೇಳೋಣ, ಆಯಿತಾ? ಅಮ್ಮ ಪ್ಲೀಸ್, ನನ್ನ ಮ್ಯಾರೇಜು ಇಲ್ಲಪ್ಪ, ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿದ್ರೆ ನಾನು ತೊಗೊಳಲ್ಲ. ಅದೆಲ್ಲ ನೀವು ಅಪಾಯಿಂಟ್ಮೆಂಟ್ ತೊಗೊಂಡಾಗ ಬೇಕಾಗುತ್ತೆ. ಕೇಶವರು ನಮಸ್ಕಾರ ಅಂತಿದ್ರೆ ನಮಸ್ಕಾರ. ಗೌರ್ಮೆಂಟ್ ಜಾಬ್ ಸಿಗುತ್ತೆ ಮ್ಯಾಮ್, ನಂಬರು 100 ಅಂತ ಹಾಕ್ತಾ ಇದ್ದಾರೆ ಇವರು. ನೋಡೋಣ ಏನು ಬರುತ್ತೆ ಗೊತ್ತಿಲ್ಲ. ನಿಮಗೆ ಇಲ್ಲಿ ನಿಮ್ಮ ಸಂಖ್ಯೆಯ ಪ್ರಕಾರ ನೋಡೋದಾದರೆ ನಿಮ್ಮ ಆಸೆ ಈಡೇರುತ್ತೆ ಅಂತ ಬರ್ತಾ ಇದೆ. ಅದಕ್ಕೆ ಬೇಕಾದಂತಹ ಏನು ಮಾಡ್ಕೊಳ್ಬೇಕು ಪ್ರಕ್ರಿಯೆಗಳು ಅಥವಾ ಎಲ್ಲ ಮಾಡ್ಕೊಳ್ಳಿ, ರೆಡಿಯಾಗಿ. ಗೌರ್ಮೆಂಟ್ ಜಾಬ್ ಅಥವಾ ಅದರ ಪರೀಕ್ಷೆಗಳಿದೆ, ಅದಕ್ಕೆಲ್ಲ ನೀವು ರೆಡಿಯಾಗಿ, ಆಯಿತಾ? ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ, ಆಯಿತಾ ಮ್ಯಾಮ್? ನನಗೆ ಅರಿಯರ್ ಆಗಿತ್ತು, ಏನೂ ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನೀವು ಬರೆದಿರೋದು, ಆಯಿತಾ? ಇನ್ನೊಂದ್ಸಲ ಬರೀರಿ, ಆಯಿತಾ? ಅಮ್ಮ ನನಗೂ ಅರಿಯರ್ ಆಗಿತ್ತು, ಏನೂ ಅರ್ಥನೇ ಆಗ್ತಿಲ್ವಲ್ಲ ನೀವು? ಏನೂ ಅರ್ಥ ಆಗ್ತಿಲ್ಲ ಸರ್ ನೀವು ಬರೆದಿರೋದು ಏನು ಅಂತ ಇನ್ನೊಂದ್ಸಲ ಹೇಳಿ. ಅಮ್ಮ ನಮ್ಮ ಯಜಮಾನರಿಗೆ ಪ್ರಮೋಷನ್ ಆಗುತ್ತಾ ಅಂತ ಹೇಳಿದ್ರಿ, ಆಗುವ ಸಾಧ್ಯತೆಗಳು ಇದೆ ಅಂತ ಹೇಳಿದೆ ಅಂದ್ಕೊಳ್ತೀನಿ. ಒಳ್ಳೆಯದಾಗತ್ತೆ. ನೀವು ಇವತ್ತಿಂದ ದೇವಿಯ ಒಂದು ಪೂಜೆಯನ್ನು ಮಾಡ್ತಾ ಬನ್ನಿ, ಆಗಲಿ, ಆಯಿತಾ? ಸ್ವಲ್ಪ ಕಷ್ಟ ಇದೆ ಅಂತ ಬರ್ತಾ ಇದೆ, ಇರಲಿ. ದೇವಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ದೇವಿ ಮಹಾತ್ಮೆಯಲ್ಲಿ ಅದು ನಾನು ಹೇಳಿದ್ನಲ್ಲ, ಯಾ ದೇವಿ ಸರ್ವಭೂತೇಶು, ಅದನ್ನು ಕೇಳ್ತಾ ಬನ್ನಿ, ಒಳ್ಳೆಯದಾಗಲಿ, ಆಯಿತಾ? ಹಾಯ್ ಅಮ್ಮ ಅಂತಿದ್ದಾರೆ ಮಹೇಶ್ ಮಾ ಅವರು, ನಮಸ್ಕಾರ. ಐ ವಿಲ್ ಡೂ ವರ್ಕ್ ಲೈಫ್ ಇನ್ಶೂರೆನ್ಸ್ ಅಂತ ಇದ್ದೀರಾ? ಓಕೆ, ಅಂದರೆ ಪರ್ಮನೆಂಟಾ? ಯಾವ ಥರ ಅದು? ಪರವಾಗಿಲ್ಲ, ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ಬರ್ತಾ ಇದೆ. ಅಂದರೆ ತೀರಾ ತುಂಬ ಲಾಭನೂ ಇಲ್ಲ, ಮೊದಲು ಸ್ವಲ್ಪ ಕಷ್ಟ ಆದ್ರೂ ಆಮೇಲೆ ನಿಮಗೆ ಲಾಭನೇ ಆಗುತ್ತೆ ಅಂತ ಬರ್ತಾ ಇದೆ. ಯಾವ ಥರ ಏಜೆಂಟಾ ಅಥವಾ ಯಾವ ಥರ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಫಸ್ಟಿಗೆ ಸ್ವಲ್ಪ ಕಷ್ಟ ಆದ್ರೂ ಆಮೇಲೆ ಒಳ್ಳೇದಾಗತ್ತೆ ಅಂತ ಬರ್ತಾ ಇದೆ, ಮಾಡಿ. ಅಮ್ಮ ನಮ್ಮ ಕುಟುಂಬದಲ್ಲಿ 30 ಜನ ಇದ್ದೀವಿ, ನಮ್ಮದು ಗೌರ್ಮೆಂಟ್ ಜಾಬ್ ಆಗುತ್ತೆ ಅನ್ನೋಷ್ಟರಲ್ಲಿ ಜಸ್ಟ್ ಮಿಸ್ ಆಗುತ್ತೆ. ಎಲ್ಲ ಕೆಲಸಕ್ಕೂ ಅಡ್ಡಿ ಜಾಸ್ತಿ ಅಮ್ಮ ಅಂತಿದ್ದಾರೆ. ಹೌದಾ? ಹಾಗಾದರೆ ನೀವು ಒಂದ್ಸಲ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ, ಇರಲಿ ಪರವಾಗಿಲ್ಲ. ಆದರೆ ಈಗ ಜಾತಕ ತೋರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ನೀವು ಅಡ್ಡಿ ಜಾಸ್ತಿ ಬರ್ತಾ ಇರೋದ್ರಿಂದ ನೀವು ಏನು ಮಾಡಬೇಕಾಗಿದೆ ಅಂತಂದರೆ, ಬುಧವಾರ ಮತ್ತು ಬುಧವಾರ ಶನಿವಾರ ಹಾಗೂ ಸಂಕಷ್ಟಹರ ಚತುರ್ಥಿ ದಿನದಂದು ನೀವು ಗರಿಕೆ ಹಾರವನ್ನು ಗಣೇಶನಿಗೆ ಸಮರ್ಪಿಸ್ತಾ ಬನ್ನಿ. ಹಾಗೆಯೇ ನೀವು ಕುಜಗ್ರಹರ ಪರವಾಗಿ, ಅಂದರೆ ಕುಜಗ್ರಹರನ್ನ ನಾವು ಈ ಅಡ್ಡಿ ಆತಂಕಗಳಿಗೆ ಗಣೇಶ ಮತ್ತು ಸುಬ್ರಹ್ಮಣ್ಯ ಇಬ್ಬರನ್ನೂ ಆರಾಧಿಸಬೇಕಾಗತ್ತೆ. ಕುಜಗ್ರಹರು ಅಂದಾಗ ನಾವು ಸುಬ್ರಹ್ಮಣ್ಯನೇ ತಗೊಳ್ಬೇಕಾಗತ್ತೆ. ಸುಬ್ರಹ್ಮಣ್ಯನ ಒಂದು ದೇವಸ್ಥಾನಕ್ಕೆ ಆಗಾಗ ಹೋಗಿ ಕೂತ್ಕೊಂಡು ಬನ್ನಿ. ನಿಮ್ಮೂರಲ್ಲೇ ಇರ್ತಕ್ಕಂತಹ ಸುಬ್ರಹ್ಮಣ್ಯ, ನೀವೆಲ್ಲೂ ಬೇರೆ ಕಡೆ ಘಾಟಿ ಕುಕ್ಕಿ ಅದಕ್ಕೆಲ್ಲ ಏನು ಹೋಗ್ಕೋಬೇಡಿ, ಇವಾಗ ನಟಲ್ಲಿ ಬನ್ನಿ. ಹಾಗೆ ನೀವು 30 ಜನ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ, ಒಳ್ಳೆಯದಾಗಲಿ. 30 ಜನ ಒಟ್ಟಿಗೆ ಇದ್ದೀರಾ ಅಂದರೆ ಈಗಿನ ಕಾಲಕ್ಕೆ ಬಹಳ ಸೂಪರೇ ಅದು ಅಲ್ವಾ? ಎಲ್ಲ ಹೊಂದ್ಕೊಂಡಿದ್ದೀರಲ್ಲ, ಇರಲಿ, ಒಳ್ಳೆಯದಾಗುತ್ತೆ. ಅದನ್ನು ಮಾಡ್ತಾ ಬನ್ನಿ, ನೋಡೋಣ. ಆಗಲೇ ಇಲ್ಲ ಅಂದರೆ ನೀವು ಒಂದ್ಸಲ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳಿ, ನೋಡೋಣ, ಆಯಿತಾ? ನನ್ನ ಹಸ್ಬೆಂಡು ನಾಗರ ಹಾವು ಸ್ನೇಕ್ ಹಿಟ್ ಮಾಡಿದರೆ ಬೈ ಮಿಸ್ಟೇಕಾಗಿ ನೆಕ್ಸ್ಟ್ ಏನು ಅರ್ಥ ಆಗ್ತಾಯಿಲ್ಲ. ನನ್ನ ಹಸ್ಬೆಂಡು ನಾಗರ ಹಾವು ಸ್ನೇಕ್ ಹಿಟ್ ಮಾಡಿದ್ದಾರೆ, ಅವರು ಹೊಡೆದಿದ್ದು ಇದು ಮಾಡಿದಾರಾ ಬೈ ಮಿಸ್ಟೇಕಾಗಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಅದಕ್ಕೂ ತುಂಬ ಇದೆಯಲ್ಲಮ್ಮ, ಅದಕ್ಕೆಲ್ಲ ಸರ್ಪ ಸಂಸ್ಕಾರ, ಅದು ಆಶ್ಲೇಷ, ಅದು ಎಲ್ಲ ಮಾಡಬೇಕಾಗುತ್ತೆ. ಸರ್ಪ ಸಂಸ್ಕಾರ ಮಾಡಬೇಕಾಗತ್ತೆ ನೀವು. ಅದೆಲ್ಲ ಬಹಳ ದೊಡ್ಡ ದೊಡ್ಡ ಖರ್ಚಿನ ಕೆಲಸಗಳು ಇದೆ.
ಆಯಿತಾ. ಈಗ ತಕ್ಷಣಕ್ಕೆ ನಿಮ್ಗೆ ಅದನ್ನೆಲ್ಲ ಮಾಡ್ಕೊಳಕ್ಕಾಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಅದು ಏನು ನಂಗೆ ಅರ್ಥ ಆಗ್ತಿಲ್ಲ. ಬೈ ಮಿಸ್ಟೇಕು ಇದೇ ಮಾಡಿಬಿಟ್ಟಿದ್ದಾರಾ? ಮಾಡಿಬಿಟ್ಟಿದ್ರೆ ನೀವು ಒಂದು ಸರ್ಪ ಸಂಸ್ಕಾರ ಮಾಡಬೇಕಾಯ್ತು, ಅಥವಾ ಮಾಡಿದ ಅದು ಆ ಸರ್ಪವನ್ನು ಕೂಡ ನೀವು ಒಳ್ಳೆಯ ರೀತಿಯಲ್ಲಿ ನೋಡಿ, ಒಬ್ಬ ಬ್ರಾಹ್ಮಣನಾಗ ಸಮಾನ ನಾಗರ ಹಾವು, ಆ ದೋಷ ನಿಮಗೆ ಬರುತ್ತೆ. ಆಯಿತಾ. ಅದನ್ನು ನೀವು ಗೊತ್ತಿಲ್ಲದೇನೋ ಅದಕ್ಕೆ ತೊಂದರೆ ಕೊಟ್ಟಿದ್ರೆ ಆಯಿತಾ. ಅದೇನಾಯಿತು ಪೂರ್ತಿ ಅಂತ ಹೇಳಿಲ್ಲ ನಾವು. ನಾಗರಾವ್ ಬದುಕು ಅಂತ ಏನಾಯಿತು ನನಗೇನು ಅರ್ಥ ಆಗ್ತಿಲ್ಲ. ಇನ್ನೊಂದ್ಸಲ ಸರಿಯಾಗಿ ಕೇಳಿ ಏನಾದರೂ ಹೇಳೋಣ ಆಯಿತಾ. ಇನ್ನೊಂದ್ಸಲ ಸರಿಯಾಗಿ ಕೇಳಿ ಹೇಳೋಣ. ಅದೇನಾಗಿದೆ ಅದ್ರ ಪಾಡೇನಾಯಿತು ಕೊನೆಗೆ ಅದನ್ನು ಹೇಳಿ ಆಯಿತಾ. ನಮಸ್ಕಾರ ಪ್ರಿಯಾ. ನನ್ನ ಅಣ್ಣನ ಹೆಸರು ಮುರಳೀಧರ ಯಾದವ್. ಅವರು ಮನೆ ಕಟ್ತಾರೆ ಅಂತ ನೀವೇ ಬರೆದಿದ್ದೀರಲ್ರಿ. ಮತ್ತು ಕಟ್ತಾರಾ ಅಂತನಾ? ಓಕೆ, ಕಟ್ತಾರೆ, ಯೋಚನೆ ಮಾಡಬೇಡಿ, ನಿಧಾನ ಆದರೂ ಕಟ್ತಾರೆ. ಹೇಳಿ ಮುರಳೀಧರ ಅವ್ರಿಗೆ ಮನೆ ಕಟ್ಟಲಿ, ಒಳ್ಳೆಯದಾಗುತ್ತೆ, ಕಟ್ತಾರೆ. ಕಾಲೇಜಿಲ ಅಮ್ಮ ಅಂತ ಏನು ಅಂತಿದ್ದೀರಾ? ಪ್ರಥಮ್ ಕಾಲೇಜ್ ಏನು ಬರೆದಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲಪ್ಪ. ಸೂಪರ್ ಮಾರ್ಕೆಟ್ ಇಡ್ಬೇಕು ಅಂದ್ಕೊಂಡಿದ್ದೀನಿ, ಸಕ್ಸಸ್ ಆಗ್ತೀನಾ ಅಂತ ಕೇಳ್ತಾ ಇದ್ದಾರೆ ಕೃಷ್ಣ ಅವರು. ನೋಡೋಣ ಏನು ಬರುತ್ತೆ ಅಂತ. ಕೃಷ್ಣ ಅವರೇ, ಇಲ್ಲಿ ಏನು ಬರ್ತಾ ಇದೆ ಅಂದರೆ, ಒಂದು ಸಕ್ಸಸ್ ಆಗೋದು ಬಹಳ ನಿಧಾನ ಅಂತ ಬರ್ತಾ ಇದೆ. ಮತ್ತು ನಿಮ್ಮ ಮನೆಯವರ ಅಥವಾ ಎಷ್ಟು ನಿಮ್ಮ ಮನೆಯಲ್ಲಿ ಇರೋರ ಸಹಕಾರ ಎಲ್ಲವೂ ತೊಗೊಳ್ಬೇಕಾಗತ್ತೆ. ತುಂಬ ಅಚ್ಚುಕಟ್ಟಾಗಿ ಅದನ್ನೆಲ್ಲ ಮಾಡಬೇಕಾಗತ್ತೆ. ಒಳ್ಳೆಯ ನಿರ್ವಹಣಾ ಸಾಮರ್ಥ್ಯ ನೀವು ಬೆಳೆಸ್ಕೊಳ್ಬೇಕಾಗತ್ತೆ. ಅದನ್ನೆಲ್ಲ ಮಾಡಿದ್ಮೇಲೆ ಮೊದಲಿಗೆ ಸ್ವಲ್ಪ ಅದು ಲಾಭ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ, ಆಮೇಲೆ ಬರ್ತಾ ನಿಮಗೆ ಬಿಸ್ನೆಸ್ ಟೆಕ್ನಿಕ್ ತಿಳ್ಕೊಳ್ತಾ ಇದ್ದ ಹಾಗೆಯೇ ಲಾಭ ಕೂಡ ಜಾಸ್ತಿ ಆಗುತ್ತೆ. ಒಳ್ಳೊಳ್ಳೆ ರೀತಿಯ ಸರ್ವಿಸ್ಗಳನ್ನ ಕೊಡ್ತಾ ಬನ್ನಿ, ಆವಾಗ ನಿಮಗೆ ಒಳ್ಳೆಯದಾಗುತ್ತೆ ಆಯಿತಾ. ಮೊದಲಿಗೆ ಸ್ವಲ್ಪ ಸಕ್ಸಸ್ ಕಡಿಮೆನೇ ಆಯಿತಾ. ಜಾಬ್ ಆಗುತ್ತಾ? ಗೌರ್ಮೆಂಟ್ ಜಾಬ್ ಅಂತ ಕೇಳ್ತಾ ಇದ್ದಾರೆ. ಗೌರ್ನಮೆಂಟ್ ಜಾಬು ಆಗೋ ಚಾನ್ಸಸ್ಸು ನಿಮ್ಮ ಒಂದು ಕುಲದೇವತೆಯ ಅನುಗ್ರಹ ಇದ್ದರೆ ಆಗುತ್ತೆ ಅಂತ ಬರ್ತಾ ಇದೆ. ದೇವತೆಯ ಅನುಗ್ರಹವನ್ನು ನೀವು ಪಡ್ಕೊಳ್ಬೇಕಾಗತ್ತೆ. ಹೆಣ್ಣುದೇವರು, ನಿಮ್ಮ ಮನೆಯ ಹೆಣ್ಣುದೇವರು, ಅದು ಯಾವುದು ನನಗೆ ಗೊತ್ತಿಲ್ಲ. ನಮ್ಮ ಮನೆಯದು ಹೆಣ್ಣುದೇವರು ಅಂತ ಇದ್ದರೆ ನೀವು ಲಲಿತಾಂಬಿಕೆಯನ್ನು ಪ್ರಾರ್ಥನೆ ಮಾಡಬೇಕು. ಪ್ರತಿದಿನ ಖಡ್ಗಮಾಲ ಸ್ತೋತ್ರವನ್ನು ಹೇಳ್ತಾ ಬನ್ನಿ ಆಯಿತಾ. ಅದರಿಂದ ಒಳ್ಳೆಯದಾಗತ್ತೆ ನಿಮಗೆ. ಹಾಯಮ್ಮ ನಮಸ್ತೆ ಅಂತಿದ್ದಾರೆ. ಶಿಲ್ಪು ನಮಸ್ಕಾರ ಅಮ್ಮ. ನಾನು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ದೀವಿ, ಆವಾಗ ಜಸ್ಟ್ ಮಿಸ್ ಆಗಿತ್ತು, ಈಗ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗುತ್ತಾ ಅಮ್ಮ ಅಂತಿದ್ದಾರೆ. ಜಸ್ಟ್ ಮಿಸ್ ಆದರೆ ಏನು ಇಷ್ಟ ಹೊಟ್ಟೆ ಉರಿಯುತ್ತಲ್ಲ. ಓದೇವಿ ಈ ಸಲನೂ ಸ್ವಲ್ಪ ನಿಮಗೆ ಅಡ್ಡಿ ಆತಂಕಗಳಿದೆ ಅಂತ ಬರ್ತಾ ಇದೆಪ್ಪ. ನೋಡಿ, ಆದಷ್ಟು ಟ್ರೈ ಮಾಡಿ. ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾ ಬನ್ನಿ. ಹಾಗೆಯೇ ಬೇರೆ ರೀತಿಯ ಅದರ ಪ್ರಕ್ರಿಯೆಗಳು ಮಾಡಬೇಕು ಏನೋ ನೋಡಿಕೊಂಡು ಅದ್ರ ಬಗ್ಗೆ ಮಾಡ್ಕೊಳ್ಳಿ. ಈ ಸಲ ಸ್ವಲ್ಪ ನಿಮಗೆ ಕಷ್ಟ ಇದೆ ಅಂತಲೇ ಬರ್ತಾ ಇದೆ ಆಯಿತಾ. ಸೂರ್ಯನಿಗೆ ಅರ್ಘ್ಯ ನಾನು ಹೇಳಿದ್ದಕ್ಕೆ ಗೊತ್ತಾಯ್ತಲ್ವ, ಆವಾಗಲೇ ಹೇಳಿದ್ದೆ. ತಾಮ್ರದ ಜಂಬಲ್ಲಿ ನೀರನ್ನು ಇಟ್ಕೊಂಡು ಬೆಳಿಗ್ಗೆ ಒಂದು 7 ಗಂಟೆ 7 ಕಾಲು ಒಳಗಡೆ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಅಂತ ಹೇಳಿ ಅರ್ಘ್ಯವನ್ನು ಕೊಡಬೇಕು 3 ಸಲ ಬೆಳಿಗ್ಗೆ. ಆಯಿತಾ. I wanted to do Navratri Puja, but this day is already entered. Can I start this from tomorrow? ಈಗ ಮಾಡ್ಕೊಳ್ಳಿ. ಟುಮಾರೋ ಐ ಹ್ಯಾವ್ ಟು ಸ್ಟಾರ್ಟ್ ಇಟ್ ಫ್ರಮ್ ಟುಮಾರೋ. ಹೌ ಟು ಡೂ ಇಟ್ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಇಲ್ಲಿ ಹೇಳೋಕ್ಕೆ ಕಷ್ಟ ಆಗುತ್ತೆ ಸರ್. ಈಗ ಇದು ಪ್ರಶ್ನಾಶಾಸ್ತ್ರದ ವಿಚಾರ ಅಲ್ಲ. ಈಗ ಮಾಡಿ, ಇವಾಗ ಮಾಡಿ, ಬೆಳಿಗ್ಗೆನೇ ಅಲ್ಲ, ಇವಾಗಲೇ ಮಾಡಬೇಕು ಅದನ್ನು. ಸಂಜೆ ಮೇಲೆ ಮಾಡಿ ನೀವು ಒಳ್ಳೆಯದಾಗುತ್ತೆ ನಿಮಗೆ. ಸಂಜೆನೇ ಮಾಡಿ. ನವರಾತ್ರಿ ಪೂಜೆನ ಸಾಮಾನ್ಯವಾಗಿ ಸಂಜೆನೇ ಮಾಡೋದು. ಬೆಳಗ್ಗೆಲ್ಲ ಅಲಂಕಾರ ಅದು ಇದು ಆ ರೀತಿ ಎಲ್ಲ ಅಂತ ಅಂದ್ಕೊಂಡು ಸಂಜೆನೇ ಮಾಡೋದು. ಇವತ್ತು ಮಾಡಿ ನೀವು. ಶೈಲಪುತ್ರಿಯ ಇವತ್ತು ದೇವಿಯನ್ನು ಶೈಲಪುತ್ರಿಯ ಸ್ವರೂಪದಲ್ಲಿ ನೀವು ಯಾವ ರೀತಿ ಮಾಡ್ತೀರಾ, ನೀವು ತುಂಬ ದೊಡ್ಡದಾಗಿ ಮಾಡ್ತೀರಾ ಏನು, ಆ ಥರ ನೀವು ಹೇಗೆ ಮಾಡ್ತೀರಾ ಅಂತ ನಂಗೆ ಗೊತ್ತಿಲ್ಲ. ಒಬ್ಬೊಬ್ಬರು ಮನೆಯ ಸಂಪ್ರದಾಯ ಒಂದೊಂದು ರೀತಿ ಇರುತ್ತೆ. ಈಗ ನಮ್ಮ ಮನೆಯಲ್ಲಿ ನಾವು ಇವತ್ತು ಮಾಡೋದಿಲ್ಲ, ನಾವು ಸರಸ್ವತಿ ಹಬ್ಬದ ದಿನದಿಂದ ಮಾಡ್ತೀವಿ. ಕೆಲವ್ರ ಮನೆಯಲ್ಲಿ ಗೊಂಬೆಯನ್ನು ಕೂರಿಸ್ತಾರೆ ಆಯಿತಾ. ಕೆಲವರು ಇವತ್ತೇ ಘಟಸ್ಥಾಪನೆಯನ್ನು ಮಾಡ್ತಾರೆ. ಆಮೇಲೆ ಕೆಲವರು ಅಖಂಡ ದೀಪವನ್ನು ಹಚ್ತಾರೆ. ನೀವು ನಿಮ್ಮ ಮನೆಯ ಸಂಪ್ರದಾಯ ಯಾವ ರೀತಿ ಇದೆ ಆ ರೀತಿಯಲ್ಲಿ ಮಾಡ್ಕೊಂಡು ಬನ್ನಿ. ಅಥವಾ ನಿಮ್ಗೆ ಯಾರಾದರೂ ಬೇರೆ ಗುರುಗಳೇನಾದರೂ ಈ ರೀತಿ ಮಾಡಪ್ಪ ಅಂತ ಏನಾದ್ರು ಹೇಳಿದರೆ ಅದನ್ನು ಮಾಡ್ಕೊಂಡು ಬರ್ಬೋದು. ಇವಾಗ ಮಾಡಿ, ಏನೂ ತೊಂದರೆ ಇಲ್ಲ. ಬೆಳಿಗ್ಗೆನೇ ಮಾಡಬೇಕು ಅಂತ ಏನಿಲ್ಲ, ಇವಾಗಲೇ ಮಾಡಬೇಕು. ಸಂಜೆನೇ
ಅದು ಇನ್ನೂ ಶ್ರೇಷ್ಠ. ಆಯಿತಾ, ಮಾಡಿ. ಶೈಲಪುತ್ರಿಯ ನಾನು ಫಸ್ಟ್ ಹೇಳಿದ್ನಲ್ಲ, ಶೈಲಪುತ್ರಿಯ ಶ್ಲೋಕ ಇನ್ನೊಂದ್ಸಲ ಬೇಕಾದರೆ ಹೇಳ್ತೀನಿ ನೋಡಿ. ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಂ ವೃಷಾರೂಢಂ ಶೂಲಧರಂ ಶೈಲಪುತ್ರಿ ಮಾತರಂ ಯಶಸ್ವಿನೀಂ. ಇದು ಶೈಲಪುತ್ರಿಯ ಮಂತ್ರ. ಆಕೆಯನ್ನು ಇದನ್ನು ನೀವು ಧ್ಯಾನವನ್ನು ಮಾಡಿ ಆಕೆಗೆ ಒಂದು ಕುಂಕುಮಾರ್ಚನೆ ಇದನ್ನೆಲ್ಲ ಮಾಡ್ಕೊಳ್ಳಿ. ಮತ್ತು ಅದೇ ನಾನು ಹೇಳಿದ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಅದು ತುಂಬ ಹೇಳಬೇಕಾಗತ್ತೆ. ಬೇರೆ ಬೇರೆ ರೀತಿಯಲ್ಲಿ ಇದೆ ಅದು ಪೂಜೆಯನ್ನು ಮಾಡ್ತಕ್ಕಂಥ ವಿಧಾನ. ದೇವಿ ಮಹಾತ್ಮೆಯಲ್ಲಿ ಇರುತ್ತೆ ಅದರದ್ದು. ಬೇಕಾದ್ರೆ ದೇವಿ ಮಹಾತ್ಮೆ ಪುಸ್ತಕವನ್ನು ತಗೊಂಡು ನೀವು ಇವತ್ತಿನ ಆರಾಧನೆಯನ್ನು ಮಾಡ್ಕೊಳ್ಬೋದು. ಅದರಲ್ಲಿ ಕೊಟ್ಟಿರ್ತಾರೆ ಪೂರ್ತಿ. ಆಯಿತಾ, ಇವತ್ತಿನ ಹೇಗೆ ಮಾಡಬೇಕು, ನಾಳೆ ಹೇಗೆ ಮಾಡಬೇಕು, ಅದೆಲ್ಲ. ಆಯಿತಾ, ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಈಗ ಕೂಡ ಮಾಡಿ. ಹೂವಿನ ವ್ಯಾಪಾರ ಚೆನ್ನಾಗಿ ಆಗಲು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಪ್ರಶ್ನೆ ಸಂಖ್ಯೆನೇ ಹಾಕಿಲ್ಲ, ನಾನು ಏನು ಹೇಳಿ. ಈಗ ಹೂವಿನ ವ್ಯಾಪಾರ ನೋಡಿ, ನಿಮ್ಮದು ಪ್ರಶ್ನೆಯ ಆಧಾರದ ಮೇಲೆ ಇದು ಹೇಳ್ತಕ್ಕಂಥದ್ದು, ಸುಮ್ಮನೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಿಮ್ಮದು ಹೇಗೆ ಯಾವ ಗ್ರಹ ಅದಕ್ಕೆ ಕನೆಕ್ಟ್ ಆಗುತ್ತೆ ಆ ರೀತಿಯಲ್ಲಿ ನಾವು ಹೇಳಬೇಕಾಗತ್ತೆ. ಈಗ ನೀವು ಇನ್ನೊಂದು ಸಲ ಪ್ರಶ್ನೆಯನ್ನು ಕೇಳಿ ಒಂದು 108 ಒಳಗಡೆ ಸಂಖ್ಯೆಯನ್ನು ಹಾಕಿ ನೋಡೋಣ ಏನು ಬರುತ್ತೆ ಅಂತ. ಹಲೋ ಅಮ್ಮ, ಮೆಸೇಜ್ ನನಗೆ ಗೌರ್ನಮೆಂಟ್ ಜಾಬ್ ಮಾಡಬೇಕು ಅಂತ ಇದೆ, ನನಗೆ ಆಗುತ್ತಾ ಮ್ಯಾಮ್ ಅಂತಿದ್ದೀರಾ. ಪ್ರಶ್ನೆ ಸಂಖ್ಯೆ ಎಲ್ಲ ಹಾಕಿದ್ದೀರಾ. ತುಂಬ ಕಷ್ಟದಲ್ಲಿ ಆಗತ್ತೆ ಅಂತ ಬರ್ತಾ ಇದೆ ನೋಡಿ. ನೀವು ಅಷ್ಟೇ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾ ಬನ್ನಿ. ಅದಕ್ಕೂ ಮುಂಚೆ ನೀವು ಪ್ರೈವೇಟಲ್ಲಿ ಯಾವ್ದಾದ್ರು ಸಿಕ್ಕರೆ ದಯಮಾಡಿ ಸೇರಿಕೊಂಡು ಆನಂತರ ನೀವು ಗೌರ್ಮೆಂಟ್ಗೆ ಟ್ರೈ ಮಾಡಿ. ಆಯಿತಾ. ಅಮ್ಮ, ನನಗೆ ಡಿವೋರ್ಸ್ ಆಗಿ 4 years ಆಯಿತು. ಯಾವುದು ನನಗೆ ಸೆಕೆಂಡ್ ಮ್ಯಾರೇಜ್ ಸೆಟ್ ಆಗ್ತಿಲ್ಲ, ಆಗುತ್ತಾ? ಯಾವುದು ನನಗೆ ಲೈಕ್ ಆಗುತ್ತೆ, ಅವರಿಗೆ ಆಗಲ್ಲ ಅಂತ ಕೊಟ್ಟಿದ್ದೀರಾ. ಇದು ಜಾತಕವನ್ನು ನೋಡಿ ಹೇಳಬೇಕು ನಿಮಗೆ ಸೆಕೆಂಡ್ ಮ್ಯಾರೇಜ್ ಯೋಗ ಇದೆಯಾ ಏನು ಅಂತ. ಆದರೂ ಇಲ್ಲೊಂದು ಸಂಖ್ಯೆಯನ್ನು ಹಾಕಿದ್ದೀರಾ. ಈ ಸಂಖ್ಯೆಯ ಆಧಾರದ ಮೇಲೆ ನಾನು ಹೇಳೋದಾದರೆ ಆಗುವ ಚಾನ್ಸಸ್ ಇದೆ ನಿಮಗೆ. ಆಯಿತಾ. ಈ ಸಲ ಯಾವುದೇ ರೀತಿಯಲ್ಲಿ ದುಡ್ಕೋಕ್ಕೆ ಹೋಗಬೇಡಿ. ಸ್ವಲ್ಪ ನಿಧಾನ ಆದ್ರೂ ಒಳ್ಳೆಯಾಗೆ ನಿಮ್ಮ ಮತ್ತು ಇನ್ನು ಯಾರು ನಿಮ್ಮ ನೆಕ್ಸ್ಟ್ ಲೈಫ್ ಪಾರ್ಟ್ನರ್ ಬರೋದು ಜಾತಕ ಎಲ್ಲ ಸರಿಯಾಗಿ ಹೊಂದಿಸ್ಕೊಂಡು ಮದುವೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಆಯಿತಾ. ಇನ್ನೂ ಆಗಲೇ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು 6 ತಿಂಗಳು ನೋಡಿ. ಆಗಲಿಲ್ಲ ಅಂತ ಹೇಳಿದರೆ ನೀವು ಜಾತಕ ಪರಿಶೀಲನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಈಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ನವಗ್ರಹ ಸೂಕ್ತ ಅಂತ ಬರುತ್ತೆ. ಅದನ್ನು ಪ್ರತಿದಿನ ಕೇಳ್ತಾ ಬನ್ನಿ. ನವಗ್ರಹ ಸೂಕ್ತ 9 ಗ್ರಹಗಳದ್ದು ಅದರಲ್ಲಿ ಸೂಕ್ತ ತುಂಬ ಚೆನ್ನಾಗಿದೆ. ಅದನ್ನು ಕೇಳ್ತಾ ಬನ್ನಿ. ಏನಾದರೂ ಅಡ್ಡಿ ಆತಂಕಗಳಿದ್ರೆ ನಿವಾರಣೆ ಆಗಲಿ ನೋಡಿ. ಒಂದು 6 ತಿಂಗಳು ಹಾಗೂ ಏನಾದರೂ ತೊಂದರೆ ಇದೆ, ಆಗಿಲ್ಲ ಅಂದರೆ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. 2ನೇ ಮದುವೆ ಯೋಗ ಇದೆಯಾ ಅಂತ ಅದರಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಮೇಡಮ್, ಮೊನ್ನೆ ಗೌರ್ಮೆಂಟ್ ಜಾಬ್ ಪ್ರಶ್ನೆ ಕೇಳಿದೆ, ಕಷ್ಟ ಇದೆ, ಪ್ರೈವೇಟ್ ಜಾಬ್ ಅಂದ್ರಿ, ಇವತ್ತು ಆಗುತ್ತೆ ಅಂತ ಹೇಳಿದ್ರಿ, ಯಾವುದು ನಿಜ ತಿಳಿತಾ ಇಲ್ಲ ಅಂತ ಇದ್ದೀರಾ. ಗೌರ್ಮೆಂಟ್ ಜಾಬ್ ಪ್ರಶ್ನೆ ಕೇಳಿದೆ, ಪ್ರೈವೇಟ್ ಜಾಬ್ ಅಂದ್ರಿ, ಇವತ್ತು ಆಗುತ್ತೆ ಅಂತ ಹೇಳಿದ್ರಿ. ಯಾಕೆಂದರೆ ಕಷ್ಟದಲ್ಲಿ ಆಗುವುದನ್ನು ನಾವು ಹೇಳಬೇಕಾಗತ್ತೆ ಅಲ್ವಾ. ನಿಮ್ಗೆ ಇಷ್ಟ ಇರುವಾಗ ಯಾವಾಗ ಕಷ್ಟದಲ್ಲಿ ಆಗುತ್ತೆ, ಅದಕ್ಕೋಸ್ಕರನೇ ಪ್ರೈವೇಟ್ ಜಾಬಲ್ಲಿ ನೀವು ಫಸ್ಟ್ ಇದ್ದು ಆಮೇಲೆ ಗೌರ್ಮೆಂಟ್ ಜಾಬನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ದು. ಆಯಿತಾ. ಹೀಗಾಗಿ ನಿಮಗೆ ಇಷ್ಟ ಇದ್ದರೆ ಸೇರ್ಕೊಳ್ಳಿ, ಇರೋದಿಲ್ಲ ಅದರೇನಿದೆ. ಗೌರ್ಮೆಂಟ್ ಜಾಬು ನಿಮಗೆ ಇಷ್ಟ ತಾನೇ. ಗೌರ್ಮೆಂಟ್ ಜಾಬು ನೀವೇನು ಮಾಡಿ ಅಂತಂದರೆ, ಗೌರ್ನಮೆಂಟ್ ಜಾಬ್ಗೆ ಸಿಗೋವರೆಗೂ ನೀವು ಪ್ರೈವೇಟಲ್ಲಿದ್ದು ನೀವು ಗೌರ್ಮೆಂಟ್ ಜಾಬ್ಗೆ ಏನು ಮಾಡಬೇಕೋ ಅದನ್ನು ಮಾಡ್ಕೊಳ್ಳಿ. ಇದು ಏನು ಗೊತ್ತಾ, ಗೋಚಾರಗಳು ಪ್ರತಿದಿನ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ. ಒಂದೇ ದಿನ ನೀವು ಒಂದೇ ಥರ ಇದ್ಬಿಟ್ರೆ ನೀವು ಹುಟ್ಟಿದಾಗ ಹೆಂಗಿದ್ರು ಹಂಗೆ ಇದ್ಬಿಡ್ತೀರಾ ನೀವು ಅಲ್ವಾ. ಅದು ಚೇಂಜ್ ಆಗ್ತಾ ಬರ್ತಾ ಇರುತ್ತೆ. ನಿಮ್ಮ ಮನಸ್ಸು ಹೇಗೆ ಒಂದೊಂದು ಕ್ಷಣಕ್ಕೂ ಚೇಂಜ್ ಆಗ್ತಾ ಇರುತ್ತೆ, ಅದೇ ರೀತಿ ಗ್ರಹಗಳು ಕೂಡ ಗ್ರಹದ ಸ್ಥಿತಿಗಳು ಕೂಡ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ. ಗೊತ್ತಾಯ್ತಾ. ಆ ರೀತಿಯಲ್ಲಿ ನೀವು ಈ ವ್ಯವಸ್ಥೆಗಳು ಇರೋದ್ರಿಂದ ಹಾಗೆ ಉತ್ತರಗಳು ಕೂಡ ಅದೇ ರೀತಿಯಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಅದಕ್ಕೆ ಈಗ ನೀವೇನು ಮಾಡಬೇಕು, ಪ್ರೈವೇಟ್ ಜಾಬ್ ಸಿಕ್ಕರೆ ದಯಮಾಡಿ ಫಸ್ಟ್ ಪ್ರೈವೇಟ್ ಜಾಬಲ್ಲಿದ್ದು ಆಮೇಲೆ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಿ. ಮತ್ತು ಸೂರ್ಯಗ್ರಹರಿಗೆ ಪ್ರತಿದಿನ ಅರ್ಘ್ಯವನ್ನು ಕೊಡ್ತಾ ಬನ್ನಿ, ಒಳ್ಳೆಯದಾಗುತ್ತೆ. ಆಯಿತಾ. ಅಮ್ಮ, ನಾನು ಮೇಕಪ್ ಆರ್ಟಿಸ್ಟು ಮತ್ತು ಹೇರ್ ಸ್ಟೈಲು. ಲೈಫ್ದಲ್ಲಿ ನನ್ನ ಬಿಸ್ನೆಸ್ಸು ಚೆನ್ನಾಗಿ ಇರುತ್ತಾ ಅಥವಾ ಬಿಸ್ನೆಸ್ಸು ಬಿಟ್ಬಿಡ್ಲಾ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಷ್ಟೊಂದು ಕಡಿಮೆ ಲಾಭ ಇದೆಯಾ ನೋಡೋಣ. ಈ ಜಾಬಲ್ಲಿ ನಿಮಗೆ ನಿಜಕ್ಕೂ ಕಷ್ಟ ಇದೆ ಅಂತ ಅಂದರೆ ಇದೇ ಜಾಬಲ್ಲೇ ಬೇರೆ ಥರ ಏನಾದರೂ ಇವಾಗ ಇದನ್ನು ಕಲ್ತ್ಕೊಂಡಿದ್ದೀರಾ ನೀವು, ಸ್ವಲ್ಪ ಕಾಂಟ್ಯಾಕ್ಟ್ ಏನಾದ್ರು ಜಾಸ್ತಿ ಮಾಡ್ಕೊಳಕ್ಕೆ ನೋಡಿ. ಸ್ವಲ್ಪ ಕಷ್ಟ ಇದೆ ಅಂತ ಬರ್ತಾ ಇದೆ ನಿಮಗೆ.
ಆದರೆ ಇದೇ ಜಾಬಲ್ಲೇ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಏನಾದ್ರು ಜಾಸ್ತಿ ಮಾಡಿಕೊಂಡು ಅಥವಾ ಇದನ್ನು ನೀವು ಪ್ರೈವೇಟಾಗಿ ಮಾಡ್ತಾ ಇದ್ದರೆ ಎಲ್ಲಾದರೂ ಬೇರೆ ಕಡೆಗೆ ಹೋಗಿ ಸೇರಿಕೊಂಡು ಅಂದರೆ ಸ್ಯಾಲ್ರಿ ತಗೊಳ್ಳೋ ಥರದಲ್ಲಿ ಆ ರೀತಿ ಏನಾದರೂ ಮಾಡ್ತೀರಾ ಅನ್ನೋದನ್ನು ನೋಡಿ. ಇದೇ ಕೆಲಸನೇ ನೀವು ಸ್ಯಾಲರಿಗಾಗಿ ಮಾಡ್ತೀರಾ ಅಂತ ನೋಡಿ. ಅವಾಗೇನಾದರೂ ಸ್ವಲ್ಪ ನಿಮಗೆ ಜನ ಕಾಂಟ್ಯಾಕ್ಟ್ಸು ಜಾಸ್ತಿ ಆಗ್ತಾರೆ ಮತ್ತು ಇನ್ನಷ್ಟು ಟೆಕ್ನಿಕ್ಕು ನಿಮಗೆ ಬೆಳೀತಾ ಹೋಗುತ್ತೆ, ನಿಮಗೆ ಎಕ್ಸ್ಪೀರಿಯೆನ್ಸು ಜಾಸ್ತಿ ಆಗುತ್ತೆ. ಆಮೇಲೆ ಬೇಕಾದರೆ ನೀವು ಇದರಲ್ಲಿ ನೀವು ಸ್ವಂತವಾಗಿ ಮುಂದುವರಿಸ್ಬೋದು. ಆಯಿತಾ? ಆ ರೀತಿ ಮಾಡಿ ನೋಡೋಣ. ಈಗ ಸ್ವಲ್ಪ ಕಷ್ಟ ಇದೆ ಅಂತ ಬರ್ತಾ ಇದೆ, ಹೀಗಾಗಿ ನೀವು ಆ ರೀತಿ ಮಾಡೋಕ್ಕಾಗತ್ತಾ ನೋಡಿ, ಟ್ರೈ ಮಾಡಿ. ಆಯಿತಾ? ಅಮ್ಮ ನನಗೆ ಜಾಬ್ ಬಗ್ಗೆ ಹೇಳಿ 1 ಇಯರ್ನಿಂದ ಅಂತ ಹೇಳಿದ್ದೀರಾ. ಇಲ್ಲ, ದಯವಿಟ್ಟು ಡೇಟ್ ಆಫ್ ಬರ್ತ್ರೆ ನಾನು ಖಂಡಿತ ನೋಡೋಕ್ಕಾಗಲ್ಲ. ಅದೇನಿದ್ರು ನೀವು ಅಪಾಯಿಂಟ್ಮೆಂಟ್ ತೊಗೊಂಡಾಗ ಮಾತ್ರ ನೋಡೋಕ್ಕಾಗೋದು. ಇದೇನಿದು ಪ್ರಶ್ನಾಶಾಸ್ತ್ರದಲ್ಲಿ ನೀವು ನಿಮ್ಮ ಪ್ರಶ್ನೆ ಹಾಕಿ ಪಕ್ಕದಲ್ಲಿ ಪ್ರಶ್ನೆ ಸಂಖ್ಯೆ 108 ಸಂಖ್ಯೆ ಹಾಕಬೇಕು. ಆಯಿತಾ? 8 ವರ್ಷದಿಂದ ಮಕ್ಕಳಾಗಿಲ್ಲ, ಆಗುತ್ತಾ ಆಗಲ್ವಾ ಹೇಳಿ ಅಂತಿದ್ದಾರೆ. ನೋಡಿ, ಆಗುತ್ತಾ ಆಗಲ್ವಾ ಅನ್ನೋದನ್ನು ನಾವು ಜಾತಕ ನೋಡಿದರೆ ಖಂಡಿತವಾಗಿ ನಾವು ಹೇಳಿಬಿಡೋಕ್ಕೂ ಕಷ್ಟ ಆಗುತ್ತೆ. ನಿಮ್ಮದು ಮಾತ್ರ ಅಲ್ಲ, ನಿಮ್ಮ ಯಜಮಾನ್ರದ್ದು ಜಾತಕವನ್ನು ನಾವು ನೋಡಬೇಕು. ನಿಮ್ಮ ಯಜಮಾನ್ರ ಜಾತಕವನ್ನು ನೋಡಿ ಆವಾಗ ಹೇಳಬೇಕು. ಇವಾಗ ಇಲ್ಲಿ ಈ ಪ್ರಶ್ನೆಯ ಆ ಒಂದು ಆಧಾರದಲ್ಲಿ ನೋಡೋದಾದರೆ ತುಂಬ ಈಗಲೇ ಎಷ್ಟು ವರ್ಷ ಆಯಿತು ಅಂತ ಹೇಳ್ತಾ ಇದ್ದೀರಿ ಅಲ್ವಾ? 8 ವರ್ಷದಿಂದ ಅಂತ ಹೇಳ್ತಿದ್ದೀರಾ. ಈಗ ಇದು ನೋಡಿದಾಗ ಏನು ಹೇಳ್ತಾ ಇದೆ ಇಲ್ಲಿ, ತುಂಬ ನಿಧಾನ ಅಂತ ಬರ್ತಾ ಇದೆ. ಈಗಲೇ ತುಂಬ ನಿಧಾನ ಆಗಿದೆ, ಇನ್ನಷ್ಟು ನಿಧಾನ ಅಂತ ನಾವು ಅಂದ್ಕೊಳ್ಳೋದಾದರೆ ಅದನ್ನು ನೀವು ಸ್ವಲ್ಪ ಬೇಗ ಆಗೋ ಥರ ಮಾಡ್ಕೊಳ್ಬೇಕಾಗತ್ತೆ. ಈಗ ನೀವು ಡಾಕ್ಟ್ರಿಗೆಲ್ಲ ತೋರಿಸಿದ್ದೀರಾ, ಎಲ್ಲ ಕರೆಕ್ಟಾಗಿ ಬಂದಿದೆಯಾ, ನಿಮ್ಮ ಯಜಮಾನ್ರದ್ದು ವೀರ್ಯಾಣು ಕೌಂಟ್ ಎಲ್ಲ ಸರಿ ಇದೆಯಾ, ಸ್ಪರ್ಮ್ ಕೌಂಟ್ ಚೆನ್ನಾಗಿದೆಯಾ, ನೀವು ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಾ ಇದ್ದೀರಾ, ಎಲ್ಲ ಬೇಕಾಗತ್ತೆ. ಸುಮ್ಮನೆ ಏನೋ ಒಂದು ಹೇಳ್ಬಿಡೋಕ್ಕಾಗಲ್ಲಪ್ಪ ಹಾಗೆಲ್ಲ, ಅಲ್ವಾ? ನೋಡಿ, ಇವಾಗ ಏನು ತೋರಿಸ್ತಾ ಇದೆ, ನಿಮ್ಮ ಪ್ರಶ್ನೆಯ ಆಧಾರದಲ್ಲಿ ತುಂಬ ನಿಧಾನ ಅಂತ ಬರ್ತಾ ಇದೆ. ಈಗ ನಿಧಾನ ಅಂದರೆ ಈಗಲೇ ಇಷ್ಟು ವರ್ಷ ಆಯಿತು, ಇನ್ನೂ ನಾವು ನಿಧಾನ ಅಂತಂದಾಗ ನೀವೇನು ಮಾಡ್ಬೇಕು, ಅದನ್ನು ಸ್ವಲ್ಪ ಬೇಗ ಆಗೋ ಥರದಲ್ಲಿ. ಈಗಾಗಲೇ ನೀವು ಡಾಕ್ಟ್ರ್ ತೋರಿಸಿಲ್ಲ ಅಂದರೆ ತೋರಿಸ್ಕೋಬೇಕು, ಮತ್ತು ಡಾಕ್ಟ್ರಿಗೆಲ್ಲ ತೋರಿಸಿ ಇಬ್ಬರದು ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಆಮೇಲೆ ನೀವು ಒಂದು ಅಶ್ವತ್ಥ ಕಟ್ಟೆಗೆ ಹೋಗಿ ನೀವು ಪತಿ ಪತ್ನಿ ಇಬ್ಬರು ಪ್ರಾರ್ಥನೆಯನ್ನು ಮಾಡಿಕೊಂಡು ಆಯಿತಾ, ನಮಗೆ ಸಂತಾನ ಫಲ ಬೇಗ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಮತ್ತು ಯಾರಾದರೂ ಗರ್ಭಿಣಿ ಇದ್ದರೆ ನಿಮ್ಮ ಬೀದಿಯಲ್ಲಿ, ನಿಮ್ಮ ರೋಡಲ್ಲೇ ಅಥವಾ ನಿಮ್ಮ ರಿಲೇಟಿವ್ಸಲ್ಲಿದ್ದರೆ ಅವ್ರಿಗೆ 5 ಬಗೆಯ ಹಣ್ಣು, ಗರ್ಭಿಣಿಯರು ಸೇವನೆ ಮಾಡ್ತಕ್ಕಂಥ 5 ಬಗೆಯ ಹಣ್ಣು ಕೊಡಬೇಕು. ಆಮೇಲೆ ಎಲ್ಲ ಹೂವು, ಹಣ್ಣು, ಬಳೆ, ರೋಕೆ ಕಣ ಎಲ್ಲನೂ ಇಟ್ಟುಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಪ್ರತಿದಿನ ಬಾಲಮುಕುಂದ ಅಷ್ಟಕವನ್ನು ಓದಿ. ಆಯಿತಾ? ಕೆಲವರಿಗೆ ನೋಡಿ, ಮಕ್ಕಳನ್ನ ದತ್ತು ತಗೊಳ್ಳೋ ಯೋಗ ಇರುತ್ತೆ, ಈ ರೀತಿ ಎಲ್ಲ ಇರುತ್ತೆ. ಸುಮ್ಮನೆ ಏನೋ ಒಂದು ಹೇಳ್ಬಿಡೋದು ಅಷ್ಟು ಇದಾಗಲ್ಲ. ಆಯಿತಾ? ಅಮ್ಮ, ನಂದು CA ಕಂಪ್ಲೀಟೆಡ್ ಆಗುತ್ತಾ, ಇಂಟರ್ ಬರೀತಾ ಇದ್ದೀನಿ ಅಂತ ಇದ್ದೀರಾ. ಇದನ್ನು ನೋಡಿದ್ರೆ ಸ್ವಲ್ಪ ನಿಧಾನ ಅಂತ ಬರ್ತಾ ಇದ್ದಿಲ್ಲಮ್ಮ. ಚೆನ್ನಾಗಿ ಪ್ರಿಪೇರ್ ಆಗಿ, ಆಯಿತಾ? ಸ್ವಲ್ಪ ನಿಧಾನ, ಸ್ವಲ್ಪ ಇನ್ನಷ್ಟು ಪ್ರಿಪೇರ್ ಆಗಬೇಕು, ಆ ಥರದ್ದೆಲ್ಲ ಬರ್ತಾ ಇದೆ. ಇನ್ನಷ್ಟು ಚೆನ್ನಾಗಿ ನೀವು ಅದಕ್ಕಾಗಿ ತಯಾರಿ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಚತುರ್ಮುಖಿ ರುದ್ರಾಕ್ಷಿಯನ್ನು ಕೂಡ ಹಾಕ್ಕೊಳ್ಳಿ. ಅದನ್ನು ಹಾಕಿ ತೆಗೆದು ಮಾಡೋ ಥರ ಹಾಕ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಈಸಿ ಆಗುತ್ತೆ. ರಾತ್ರಿ ಮಲ್ಕೊಳ್ಳುವಾಗ ಅದನ್ನು ತೆಗೆದಿಡಬೇಕು. ಆಮೇಲೆ ಸೆಲೂನ್ಗೆಲ್ಲ ಹಾಕ್ಕೊಂಡು ಹೋಗಬಾರ್ದು, ಮತ್ತು ಸೂತ್ಕುದ ಮನೆಗೆಲ್ಲ ಹಾಕ್ಕೊಂಡು ಹೋಗಬಾರ್ದು. ಆಯಿತಾ? ಒಳ್ಳೆಯದಾಗಲಿ, ಟ್ರೈ ಮಾಡಿ. ಅಣ್ಣನ ಹೆಸರು ಮುರಳೀಧರ, ಯಾವುದು, ಅವರು ಮನೆ ಕಟ್ತಾರ ಅಂತ ಹೇಳಿದ್ದೆ, ಹೌದು ಅಂತ. ಟ್ರೈ ಮಾಡಿ, ನಿಧಾನ ಆದರೂ ಕಟ್ತಾರೆ. ಆಯಿತಾ? ನಮಸ್ತೆ ಅಮ್ಮ, ನನ್ನ ಹೆಸರು ಅರುಣ, ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ, ಯಾವಾಗ ಆಗುತ್ತೆ ಹೇಳಿ ಅಮ್ಮ ಅಂತಿದ್ದಾರೆ. ಯಾವಾಗ ಅಂತ ಹೇಳೋಕ್ಕಾಗಲ್ಲ, ಇದರಲ್ಲಿ ಆಗುತ್ತಾ ಅಷ್ಟೇ ನೋಡ್ಬೋದು. ಆಯಿತಾ? ಈಗ ಯಾಕೋ ಸ್ವಲ್ಪ ಟೈಮು ಸರಿ ಇಲ್ಲ ಅಂತ ಬರ್ತಾ ಇದೆ ನಿಮಗೆ. ಈಗ ಅಷ್ಟು ಟೈಮ್ ಚೆನ್ನಾಗಿಲ್ಲ, ಮುಂದೆ ಒಳ್ಳೆಯದಾಗತ್ತೆ ಅಂತ ಬರ್ತಾ ಇದೆ. ಆಯಿತಾ? ನೋಡಿ, ಸ್ವಲ್ಪ ಮನೆ ಕಟ್ಟಬೇಕು ಅಂತ ಅಂದ್ಕೊಳ್ತಾ ಇದ್ದೀರಲ್ವಾ, ಸ್ವಲ್ಪ ದುಡ್ಡು ಗಿಡ್ಡೆಲ್ಲ ಕೂಡಿಸ್ಕೊಳ್ಳಿ. ಅಲ್ಲಿವರೆಗೆ ಪರವಾಗಿಲ್ಲ, ಆದರೂ ಪರವಾಗಿಲ್ಲ ಅಂತೇಳಿ ದುಡ್ಡು ಗಿಡ್ಡು ಕೂಡಿಸ್ಕೊಳ್ಳಿ. ಈ ವರ್ಷ ಅಂತೂ ಆಗಲ್ಲ, ಇನ್ನು ನೋಡೋಣ, ನೆಕ್ಸ್ಟ್ ಇಯರಲ್ಲಿ ನೀವು ಟ್ರೈ ಮಾಡ್ತಾ ಹೋಗಿ. ಆಯಿತಾ? ಒಳ್ಳೆಯದಾಗಲಿ. ಅದೇ ಪ್ರಿಯಾ, ಹಾಗಾಗಿರೋದ್ರಿಂದನೇ ನಾನು ಹೇಳಿದ್ದು. ಆ ಥರ ಆಗೋದಾಗ ಏನು ಮಾಡಬೇಕು, ಒಬ್ಬ ಬ್ರಾಹ್ಮಣನ ಕೊಂದಂತಹ ಒಂದು ಇದು ಬ್ರಹ್ಮಹತ್ಯೆ ದೋಷ ಬರುತ್ತೆ ಅದರಲ್ಲಿ. ಹಾಗಾಗಿ ಅದಕ್ಕೆ ಆ ಸರ್ಪವನ್ನು ಸಂಸ್ಕಾರ ಮಾಡಬೇಕು, ಸರ್ಪ ಸಂಸ್ಕಾರ ಅಂತ ಹೇಳ್ತಾರೆ. ಅದನ್ನೆಲ್ಲ ಮಾಡಬೇಕಾಗತ್ತೆ. ನೀವು
ಯಾರಾದರೂ ಪುರೋಹಿತರನ್ನು ಮಾತನಾಡಿ ಅಥವಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಅದನ್ನು ಮಾಡಿಸ್ಕೊಳ್ಳಿ. ಮತ್ತು ಅದು ಬಿಟ್ಟರೆ ನಿಮಗೆ ಇಲ್ಲಿ ಕೋಲಾರದ ಹತ್ರ ಕೊಲದೇವಿ ಅಂತ ಇದೆ, ಅಲ್ಲೂ ಕೂಡ ಮಾಡ್ಬೋದು. ಕೊಲದೇವಿ ಅಂತ ಇದೆ, ಅದು ನಿಮಗೆ ಇದರಲ್ಲಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅಲ್ಲಿದು ನಂಬರ್ ಕೂಡ ಅಲ್ಲೇ ಸಿಗ್ಬೋದು ಆನ್ಲೈನಲ್ಲೇ. ಅಲ್ಲೂ ಕೂಡ ಕೇಳಿ ನೋಡಿ ಸರ್ಪ ಸಂಸ್ಕಾರ ಮಾಡ್ತೀರಾ ಅಂತ. ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಅಲ್ಲಿ ಮಾಡ್ತಾರೆ, ಘಾಟಿಯಲ್ಲಿ ಮಾಡ್ತಾರೆ, ನನಗೆ ಸರಿಯಾಗಿ ಗೊತ್ತಿಲ್ಲ. ಅದನ್ನು ನೀವು ಮಾಡಿಸ್ಬೇಕಾಗತ್ತೆ, ಆಯಿತಾ? ಅದನ್ನು ಮಾಡಿಸ್ಕೊಳ್ಳಿ. ಮತ್ತು ಅದು ಏನಾಗುತ್ತೆ ಅಂದರೆ ಅದನ್ನು ಬಿಟ್ಬಿಟ್ರೆ ಮುಂದೆ ನಿಮಗೇನೂ ತೊಂದರೆ ಆಗದೆ ಇದ್ದರೂ ಸಹ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ವಂಶ ಇಡೀಕ್ಕೆ ಅದು ಬರ್ತಾನೆ ಹೋಗ್ತಾ ಇರುತ್ತೆ. ನಮಸ್ತೆ ಅಮ್ಮ ಅಂತಿದ್ದೀರಾ? ನಮಸ್ಕಾರ. ನಮಸ್ತೆ ಅಮ್ಮ. ನನ್ನ ಹೆಸರು ತೇಜ. ನನಗೆ ಯಾವಾಗಲೂ ಆರೋಗ್ಯ ಸಮಸ್ಯೆ ಇದೆ. ಜಾಬ್ ಕೂಡ ಹೋಯಿತು. ಓ ರಾಮ, ಬೇರೆ ಜಾಬ್ ಸಿಗುತ್ತಾ ಅಮ್ಮ? ಗೌರ್ಮೆಂಟ್ ಮನೆಯಲ್ಲಿ ನನ್ನಿಂದ ಗೌರ್ನಮೆಂಟ್ ಏನು ನನಗೆ ಅರ್ಥ ಆಗ್ತಿಲ್ಲಪ್ಪ. ಗೌರ್ಮೆಂಟ್ಗೆ ಜಾಬ್ಗೆ ಪ್ರಯತ್ನ ಮಾಡ್ತೀರಾ ಅಂದರೆ ಮಾಡಿ, ಅಂದರೆ ಸಿಗೋದು ಮಾತ್ರ ಬಹಳ ಕಷ್ಟ ಇದೆಯಪ್ಪ. ಒಂದು ಅಪ್ಲೈ ಮಾಡೋದಿದ್ರೆ ಮಾಡಿ, ಅದು ಸಿಗೋದು ಕಷ್ಟ ಇದೆ, ಆಯಿತಾ? ಆಮೇಲೆ ಆರೋಗ್ಯ ಸಮಸ್ಯೆಗಾಗಿ ನೀವು ಏನು ಮಾಡಬೇಕು, ಪ್ರತಿದಿನ ನೀವು ಇದು ನಾರಾಯಣ ವರ್ಮ ಅಂತ ಬರುತ್ತೆ, ನಾರಾಯಣ ಕವಚ ಅಂತ ಬರುತ್ತೆ, ಒಂದು ಸ್ತೋತ್ರ, ನಾರಾಯಣ ಕವಚ ಅಥವಾ ನಾರಾಯಣ ವರ್ಮ ಅಂತ, ಅದನ್ನು ಕೇಳಿಸ್ಕೊಳ್ತಾ ಬನ್ನಿ ಪ್ರತಿದಿನ. ಹಾಗೆಯೇ ಪೌಷ್ಟಿಕ ಆಹಾರವನ್ನು ನೀವು ಸೇವನೆ ಮಾಡಬೇಕಾಗತ್ತೆ. ಡಾಕ್ಟ್ರ್ ಹತ್ರ ತೋರಿಸ್ಕೊಂಡಿದ್ದೀರಾ ಹೇಗೆ? ಒಂದ್ಸಲ ಡಾಕ್ಟ್ರ್ ಹತ್ರ ಕೂಡ ಹೋಗಿ ಬನ್ನಿ, ಏನು ತೊಂದರೆ ಇದೆ ಏನು ಪರಿಶೀಲನೆ ಮಾಡ್ಕೊಳ್ಳಿ. ನಿಮಗೆ ಮನಸ್ಸಿನ ಚಿಂತೆಯಿಂದನೂ ಕೂಡ ನಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಮನಸ್ಸಿನಲ್ಲಿ ಈ ರೀತಿ ನನಗೆ ಕೆಲಸ ಇಲ್ವಲ್ಲ, ಆ ರೀತಿಯದ್ದೆಲ್ಲ ಯೋಚನೆ ಬಂದಾಗ ಕೂಡ ನಮಗೆ ಅದು ದೇಹದ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತಪ್ಪ. ಹೀಗಾಗಿ ಮನಸ್ಸನ್ನು ಕೂಡ ನೀವು ಧೈರ್ಯವಾಗಿ ಗಟ್ಟಿಯಾಗಿಟ್ಕೊಳ್ಳಿ, ಆಯಿತಾ? ಇದಿಲ್ಲ ಅಂತಂದರೆ ಮತ್ತೆ ನಾವು ಜೀವನವನ್ನು ಎದುರಿಸೋದು ಬಹಳ ಕಷ್ಟ ಆಗಿಬಿಡುತ್ತೆ. ಆರೋಗ್ಯ ಸಮಸ್ಯೆಗಳ ಮೇಲಿಂದ ಮೇಲೆ ಬರ್ತಾ ಇರುತ್ತೆ, ಗೊತ್ತಾಯ್ತಾ? ಜೋಪಾನ ಮನಸ್ಸು, ಆಯಿತಾ? ನಾನು ಹೇಳಿದ್ನಲ್ಲ, ಅದನ್ನು ಮಾಡ್ತಾ ಬನ್ನಿ. ಡಾಕ್ಟ್ರಿಗೂ ಒಂದ್ಸಲ ತೋರಿಸ್ಕೊಳ್ಳಿ, ಆಯಿತಾ? ಪ್ರಸನ್ನ ಹಾಯಮ್ಮ ಅಂತಿದ್ದೀರ? ನಮಸ್ಕಾರ. ಪ್ರಸನ್ನಾಚಾರ್ಯ ಅವರು ನಮಸ್ಕಾರ. ಮೈ ಹಸ್ಬೆಂಡ್ ರವಿ ಅಂತ, ಅವರು ಜಗಳ ಆಗಿ 4 years ಆಯಿತು, ಬಿಟ್ಟು ಹೋಗಿ. ಅವರು ವಾಪಸ್ ಬರ್ತಾರಾ? ಹೆಂಡತಿ ಬೇಕು ಅಂತ ಅಂತಿದ್ದೀರಾ? ಪ್ರಶ್ನೆ ಸಂಖ್ಯೆ ಹಾಕಿಲ್ವಲ್ಲಪ್ಪ ನೀವು, ನನಗೇನು ಹೇಳೋಕ್ಕಾಗಲ್ಲ. ಪ್ರಶ್ನೆ ಸಂಖ್ಯೆ ಹಾಕಬೇಕು, 108 ಒಳಗಡೆ ಒಂದು ಸಂಖ್ಯೆ. ತುಂಬ ಜನ ಹಾಕಿದ್ದಾರೆ ಮೇಲ್ಗಡೆಯಿಂದ, ಹಾಕಿದ್ದೀರಾ? ಅದು ಹೇಳಿದ್ದೀನಲ್ಲಪ್ಪ ಪ್ರಿಯಾ, ನಿಮಗೆ ಹೇಳಿದ್ದೀನಿ, ಆಯಿತಾ? ನಮ್ಮ ಯಜಮಾನರು ಹೊಲ ತಗೊಂಡಿದ್ದಾರೆ, ಸ್ವಲ್ಪ ಕಿರಿಕಿರಿ ಆಗಿದೆ ಅಂತಿದ್ದೀರಾ? ಪ್ರಶ್ನೆ ಸಂಖ್ಯೆ ಹಾಕಿಲ್ಲ, ನೋಡೋಕ್ಕಾಗಲ್ಲ ನಾನು, ಆಯಿತಾ? ಪ್ರಶ್ನೆ ಸಂಖ್ಯೆ 108 ಸಂಖ್ಯೆ ಹಾಕಬೇಕು. ಪ್ರಸನ್ನಾಚಾರ್ಯ ಹಾಯ್ ಅಂತಿದ್ದಾರೆ. ನಮಸ್ಕಾರ. ನಮಸ್ತೆ ಅಮ್ಮ. ನನ್ನ ವೈವಾಹಿಕ ಜೀವನ ಸರಿ ಇಲ್ಲ, ಮುಂದೆ ನನ್ನ ನಿರ್ಧಾರ ಸರಿ ಇದೆಯಾ ಅಂತ ಕೇಳ್ತಿದ್ದೀರಾ? ಶ್ವೇತಾ, ನೀವು ಪ್ರಶ್ನೆ ಸಂಖ್ಯೆನೇ ಹಾಕಿಲ್ಲ, ನಾನು ಏನಂತ ಹೇಳಿ? ಯಾಕೆ ಶ್ವೇತಾ? ಪ್ರಶ್ನೆ ಸಂಖ್ಯೆ ಹಾಕಬೇಕಲ್ಲಮ್ಮ. ಅಮ್ಮ, ನನ್ನ ಸಣ್ಣ ಮಗಳು 6th standard, ಅವಳು ಫಸ್ಟ್ ರ್ಯಾಂಕ್ ಬರ್ತಾಳಾ ಅಂತ ಕೇಳ್ತಾ ಇದ್ದೀರಾ? ಎಲ್ಲರಿಗೂ ಆಸೆ ಇರುತ್ತಲ್ವಾ, ಮಕ್ಕಳು ಫಸ್ಟ್ ರ್ಯಾಂಕು, 2nd ರ್ಯಾಂಕು ಹಿಂಗೆಲ್ಲ ಬಂದರೆ ಖಂಡಿತ ಅವಳಿಗೆ ಯಾಕೋ ಸ್ವಲ್ಪ ಆರಂಭದಲ್ಲಿ ಸ್ವಲ್ಪ ಡಲ್ ಅಂತ ಅನಿಸಿದ್ರು ಕೂಡ ಮುಂದೆ ಚೆನ್ನಾಗಿ ಓದ್ತಾಳೆ, ಏನು ಹೆದರ್ಕೋಬೇಡಿ, ಆಯಿತಾ? ಮಗಳಿಗೆ ಇನ್ನು 6th standard ಅಂತ ಹೇಳ್ತಾ ಇದ್ದೀರಾ? ಫಸ್ಟ್ ರ್ಯಾಂಕ್ ಬರಲಿ ಹೇಳಿ, ಚೆನ್ನಾಗಿ ಓದ್ಕೊಬಿಟ್ಟ ಫಸ್ಟ್ ರ್ಯಾಂಕ್ ಬರ್ತೀಯಂತೆ ನೀನು ಅಂತ ಹೇಳಿ ಅವಳಿಗೆ ಬರ್ತಾಳೆ, ಆಯಿತಾ? ಮತ್ತು ಅವಳಿಗೆ ಒಂದು ಸಾರಸ್ವತಾರಿಷ್ಟ, ನಾನು ಬೆಳಿಗ್ಗೆ ಹೇಳಿದ್ನಲ್ಲ, ಸಾರಸ್ವತಾರಿಷ್ಟ ಅಂತ ಬರ್ಕೊಳ್ಳಿ. ನಿಮ್ಮ ಯಾರಾದರೂ ನಿಮಗೆ ಪರಿಚಯ ಇರೋ ಒಳ್ಳೆಯ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗಿಬಿಟ್ಟು ಈ ಥರ ಸಾರಸ್ವತಾರಿಷ್ಟ ಕೊಡಿ ಅಂತ ಹೇಳಿದರೆ, ನಮ್ಮ ಮಗಳಿಗೆ ಯಾವ ಟೈಮಲ್ಲಿ ಕೊಡಬೇಕು ಅದನ್ನು ಏನು ಅಂತ ಕೇಳಿಕೊಂಡು ಬನ್ನಿ. ಅದು ಬ್ರಾಹ್ಮಿಯಿಂದ ಮಾಡಿರ್ತಕ್ಕಂಥದ್ದು, ಜ್ಞಾಪಕ ಶಕ್ತಿ ಇದೆಲ್ಲ ಜಾಸ್ತಿ ಆಗುತ್ತೆ ಮಗಳಿಗೆ. ಈ ನವರಾತ್ರಿಯಲ್ಲಿ ಶುರು ಮಾಡಿದ್ರೆ ಇನ್ನೂ ಒಳ್ಳೆಯದೇನೆಯ. ನಾಳೆ ಹೋಗಿ ಡಾಕ್ಟರ್ ಹತ್ರ ಮಾತಾಡಿಕೊಂಡು, ಆಯುರ್ವೇದಿಕ್ ಡಾಕ್ಟರ್ ಹತ್ರ ನಾಳೆ ಅಥವಾ ನಾಡಿದ್ದು ಹೋಗ್ಬಿಟ್ಟು ಮಗಳನ್ನೂ ಕರ್ಕೊಂಡು ಹೋಗಿ, ಬೇಕಾದರೆ ರಜಾ ಇದ್ದರೆ ಕರ್ಕೊಂಡೋಗಿ ಮಾತಾಡಿಕೊಂಡು ಸಾರಸ್ವತಾರಿಷ್ಟ ಅಂತ ಅದನ್ನು ಬ್ರಾಹ್ಮಿಯಿಂದ ಮಾಡಿರೋದು, ಅದನ್ನು ಯಾವ ಟೈಮಲ್ಲಿ ತೊಗೋಬೇಕು ಅಂತೆಲ್ಲ ತಗೊಳಕ್ಕೆ ಹೇಳಿ. ಹಾಗೆಯೇ ನಿಮ್ಮ ಮಗಳು ಹಾಕೋತಾಳೆ ಅಂದರೆ ಒಂದು ತ್ರಿಮುಖಿ ರುದ್ರಾಕ್ಷಿಯನ್ನು ಹಾಕಿಸಿ, ಫಸ್ಟ್ ರ್ಯಾಂಕ್ ಬರಲಿ, ಆಯಿತಾ? ಬರ್ತಾಳೆ, ಬರೋ ಸಾಧ್ಯತೆಗಳಿದೆ.
ನನ್ನ ವೈವಾಹಿಕ ಜೀವನ ಸರಿ ಇಲ್ಲ ಅಂತ ನೀವು ಪ್ರಶ್ನೆ ಸಂಖ್ಯೆ ಹಾಕಿಲ್ಲ. ಕುಲದೇವತೆ ಅಂದರೆ ಹಸ್ಬೆಂಡ್ ಮನೆ ಅಥವಾ ಅಪ್ಪ ಮನೆನ ಮತ್ತಿದ್ರ ಹಸ್ಬೆಂಡ್ ಮನೆಯದು, ಹಸ್ಬೆಂಡ್ ಮನೆದೇ ನಾವು ಮದುವೆ ಆಗಿದೆ ಅಂದರೆ ಹಸ್ಬೆಂಡ್ ಮನೆಯದೇ ತಗೋಬೇಕಾಗತ್ತೆ ಕುಲದೇವತೆ, ಆಯಿತಾ. ಶ್ವೇತಾ ಶ್ವೇತಾ ಏನು ಇಲ್ಲ ಹಾಕಿದ್ದೀರ ನಂಬರು? ಆವಾಗ ಕೇಳಿದ ಪ್ರಶ್ನೆ ಇದೆ. ಇಲ್ಲ ಇಲ್ಲಿ ನಂಬರ್ ನೀವು ಹಂಗೆ ಹಾಕ್ಬಿಟ್ರೆ ಹೆಂಗೆ? ನಾನು ಎಲ್ಲಿ ಅಂತ ಹುಡ್ಕೊಂಡು ಹೋಗ್ಲಿ ನಿಮ್ಮ ಪ್ರಶ್ನೆನ? ನಿಮ್ಮ ನಿರ್ಧಾರ ಸರಿ ಇದೆಯಾ ಅಂತ ಹೇಳಿದ್ರೆ ಪರವಾಗಿಲ್ಲ ಅಂತ ಬರ್ತಾ ಇದೆ ಅಷ್ಟೇ. ತುಂಬ ಚೆನ್ನಾಗಿದೆ, ಒಳ್ಳೆಯ ನಿರ್ಧಾರ ಅಂತಲೂ ಬರ್ತಾ ಇಲ್ಲ, ಸರಿ ಇಲ್ಲ ನಿರ್ಧಾರ ಅಂತಲೂ ಬರ್ತಾ ಇಲ್ಲ. ಓಕೆ ಓಕೆ ಅಷ್ಟೇ ಬರ್ತಾ ಇದೆ. ಏನು ನಿರ್ಧಾರ ಮಾಡಿದ್ದೀರಾ ಇನ್ನೊಂದ್ಸಲ ಯೋಚನೆ ಮಾಡಿ, ಆಯಿತಾ. ಅಮ್ಮ ನನಗೆ ಜಾಬ್ ಬಗ್ಗೆ ಹೇಳಿ, 1 ಇಯರಿಂದ ಜಾಬ್ ಸರ್ಚ್ ಮಾಡ್ತಾ ಇದ್ದೀನಿ. ಈಗ ನನಗೆ ಜಾಬ್ ಸಿಗುತ್ತಾ ಹೇಳಿ, ತುಂಬ ಪ್ರಾಬ್ಲಮ್ ಇದೆ. ನಾನು ಅಮ್ಮ ಇಬ್ಬರು ಇರೋದು, ಪ್ಲೀಸ್ ಅಂತಿದ್ದೀರಾ. ನೋಡೋಣ. ಇನ್ನೂ ಒಂದು 3-4 ತಿಂಗಳು ಆದರೂ ಬೇಕಾಗತ್ತೆ ಅಂತ ಬರ್ತಾ ಇದೆ. ಆದಷ್ಟು ಶೀಘ್ರದಲ್ಲಿಯೇ ಆಗಲಿಕ್ಕೆ ನೀವು ಏನು ಮಾಡಿ ಅಂದರೆ ಓಂ ಶಂ ಶನೈಶ್ಚರಾಯ ನಮಃ ಅಂತ ಪ್ರತಿದಿನ ಬರಿತಾ ಬನ್ನಿ. ಮತ್ತು ಯಾವುದಾದ್ರೂ ಪಾರ್ಟ್ ಟೈಮ್ ಜಾಬ್ ಸಿಕ್ಕರೂ ಸದ್ಯಕ್ಕೆ ಪಾರ್ಟ್ ಟೈಮ್ ಜಾಬ್ ಸಿಕ್ಕರೂ ಸೇರ್ಕೊಳ್ಳಿ, ಆಯಿತಾ. ಬಿಡಕ್ಕೆ ಹೋಗಬೇಡಿ, ಟ್ರೈ ಮಾಡ್ತಾನೆ ಇರಿ. ನಿಜ ತಲೆ ಬಿಸಿ ಆಗಿಬಿಡುತ್ತೆ ಯಾವುದೂ ಸಿಕ್ಕಿಲ್ಲ ಅಂತಂದರೆ, ಆಯಿತಾ. ಬೆಳೆದ ತಕ್ಷಣ ಓಂ ಶಂ ಶನೈಶ್ಚರಾಯ ನಮಃ ಅದನ್ನು ಬರಿತಾ ಬನ್ನಿ. ಮತ್ತು ಯಾವುದಾದ್ರೂ ಸದ್ಯಕ್ಕೆ ಪಾರ್ಟ್ ಟೈಮ್ ಜಾಬು ಆ ಥರ ಏನಾದ್ರು ಸಿಕ್ಕಿದ್ರು ಸೇರ್ಕೊಳ್ಳಿ. ಆಮೇಲೆ ಸಿಗುತ್ತೆ, ಯೋಚನೆ ಮಾಡಬೇಡಿ, ಜಾಬ್ ಸಿಗುತ್ತೆ. ಈಗ ಸ್ವಲ್ಪ ಕಷ್ಟ ಇದೆ ಅಂತ ಬರ್ತಾ ಇದೆ, ಅಷ್ಟು ಮಾಡ್ಕೊಳ್ಳಿ. ಆಮೇಲೆ ಜಾಬ್ ಎಲ್ಲ ಸಿಕ್ಕಿದ ಮೇಲೆ ಒಂದ್ಸಲ ನಿಮ್ಮ ಜಾತಕ ಪರಿಶೀಲನೆಯನ್ನು ಮಾಡಿಸ್ಕೊಳ್ಳಿ, ಆಯಿತಾ. ಒಳ್ಳೆಯದಾಗಲಿ. ಮಗಳ ಹೆಸರು ಏನು? ಪ್ರಜ್ಞಶ್ರೀ ಇದನ್ನ. ಪ್ರಜ್ಞಶ್ರೀ ಯಾದವ್ ಪ್ರಥಮ PUCಲಿ ಓದ್ತಿದ್ದಾಳೆ. ಅವಳು ಮುಂದೆ BSc ಅಗ್ರಿಕಲ್ಚರ್ ಮಾಡಬೇಕು ಅಂದ್ಕೊಂಡಿದ್ದಾಳೆ. ಅದರಲ್ಲಿ ಮುಂದುವರಿಯೋದ ಅಮ್ಮ ಅಂತ ಕೇಳ್ತಾ ಇದ್ದೀರಾ. ಆ್ಯಕ್ಚುಲಿ ನಾವು ಇದನ್ನು ಜಾತಕ ನೋಡಿ ಹೇಳಬೇಕು. ಇರಲಿ ನೋಡೋಣ ನಂಬರ್ ಪ್ರಕಾರ ಏನು ಬರುತ್ತೆ ಅಂತ. ಜಾತಕ ಪ್ರಕಾರ ಇಲ್ಲಿ ನಂಬರ್ ಪ್ರಕಾರ ಓಕೆ, ಪರವಾಗಿಲ್ಲ, ಅನುಕೂಲವಾಗುತ್ತೆ ಮುಂದೆ ಅವಳಿಗೆ ಅಂತ ಬರ್ತಾ ಇದೆ. ಒಳ್ಳೆಯದಾಗಲಿ, ಓದಿಸಿ. PUC ಪ್ರಥಮ PUC ಓದ್ತಾ ಇದ್ದಾಳೆ. ಮುಂದೆ ಅವಳು MBBS ಅಗ್ರಿಕಲ್ಚರ್, ಓಕೆ ಮಾಡಿಸ್ಬೋದು, ಮಾಡಿಸಿ, ಆಯಿತಾ. ಅನುಕೂಲವಾಗಿದೆ ಅಂತ ಬರ್ತಾ ಇದೆ. ಹಾಗೇನಾದರೂ ನಿಮಗೆ ಇನ್ನೂ ಡೌಟ್ ಬಂದರೆ ನಿಮ್ಮ ಜಾತಕ ಅಂದರೆ ಮಗಳ ಜಾತಕವನ್ನು ಪರಿಶೀಲನೆ ಮಾಡಿಸಿ, ಅದರಲ್ಲಿ ಗೊತ್ತಾಗುತ್ತೆ ಆಕೆ ಮಾಡ್ಬೋದಾ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ನೀವು ಹಾಕಿರೋ ನಂಬರಿಂದನೂ ಪರವಾಗಿಲ್ಲ ಅಂತ ಬರ್ತಾ ಇದೆ, ಏನು ತೊಂದರೆ ಇಲ್ಲ, ಅನುಕೂಲವಾಗುತ್ತೆ, ಮುಂದೆ ಒಳ್ಳೆಯದಾಗುತ್ತೆ, ಮಾಡಿಸಿ ಅಂತ ಬರ್ತಾ ಇದೆ. ಮಾಡಿಸಿ. ಅದು ಏನು ಗೊತ್ತಾ, ಸೆಕೆಂಡ್ PUC ಆಗ್ತಿದ್ದಂಗೆ ಅವಳದ್ದು ಏನಾದ್ರು ಮೈಂಡು ಕೂಡ ಚೇಂಜ್ ಆಗಿದ್ರು ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಆಯಿತಾ. ಅಮ್ಮ ಆರೋಗ್ಯ ಸಮಸ್ಯೆ ಇದೆ, ಯಾವಾಗ ಸರಿಯಾಗುತ್ತೆ ಅಂತಿದ್ದಾರೆ ಅಂಬರೀಷ್ ಅವರು. ಅಂಬರೀಷ್ ಒಂದು ಪ್ರಶ್ನೆ ಸಂಖ್ಯೆ ಹಾಕಿಲ್ಲಲ್ಲಮ್ಮ, ಆಯಿತಾ. ಏನೋ ಹಾಕಿದ್ದಾರೆ ಇವರು, ನಂಗೆ ಗೊತ್ತಿಲ್ಲ. ಹಸ್ಬೆಂಡ್ ನಾಗರಾವು ಸ್ನೇಕ್ ಹಿಟ್ ಮಾಡಿದ್ದು ಬೈ ಮಿಸ್ಟೇಕ್ ಆಗಿ, ನೆಕ್ಸ್ಟ್ ಏನು ಮಾಡ್ಬೋದು? ಸ್ನೇಕ್ ಸಾವು ಆಯಿತು, ನೆಕ್ಸ್ಟು ಬರ್ನ್ ಮಾಡಿದರು, ಓಕೆ. ಬೇಬಿ ಸ್ನೇಕು ಮನೆಗೆ ಊರಂಗ, ಹೌದಾ. ಬೇಬಿ ಸ್ನೇಕ್ ಮನೆಗೆ ಬಂದಿದೆ, ದಯಮಾಡಿ ಅದನ್ನು ಹಿಡಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ, ಆಯಿತಾ. ಅದು ನಾನು ಹೇಳಿದೆಲ್ಲ ಸರ್ಪ ಸಂಸ್ಕಾರವನ್ನೇ ನೀವು ಮಾಡಿಸ್ಬೇಕಾಗತ್ತಪ್ಪ, ಸರ್ಪ ಸಂಸ್ಕಾರವನ್ನೇ ಮಾಡಿಸ್ಬೇಕಾಗತ್ತೆ. ಅದಕ್ಕಿಂತ ಅದನ್ನು ಬಿಟ್ಬಿಟ್ರೆ ಮತ್ತೆ ನಾನು ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅಂತ ನನಗೆ ಗೊತ್ತಿರೋ ಮಟ್ಟಿಗೆ ಅದೇನೇ ಮಾಡಿಸ್ಬೇಕು ನೀವು. ಯಾಕೆಂದರೆ ನಾವು ಮತ್ತೆ ಅದು ನಿಮ್ಮ ವಂಶಕ್ಕೆಲ್ಲ ಅಂದರೆ ತಲೆತಲಾಂತರಕ್ಕೂ ಬರ್ತಾ ಹೋಗುತ್ತೆ ಅದರದ್ದು ದೋಷಗಳು ಮುಂದುವರಿತಾ ಬಂದುಬಿಡುತ್ತೆ. ಅದು ಏನೇನಕ್ಕೆಲ್ಲ ಕಷ್ಟ ನಷ್ಟಗಳಿಗೆ ಗುರಿಯಾಗಬೇಕಾಗತ್ತೆ. ನೀವು ಚೆನ್ನಾಗಿದ್ರು ಮುಂದೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರಿಗೂ ಕೂಡ ಅದು ವಂಶವಾಹಿನಿ ಮೂಲಕ ಬಂದ ಹಾಗೆ ಎಲ್ಲ ಬರ್ತಾ ಇರತ್ತಪ್ಪ, ಆಯಿತಾ. ಫಸ್ಟು ಬೇಬಿ ಸ್ನೇಕು ಏನು ಅದನ್ನು ಹಿಡಿಸಿ ಹೊಡೆಯೋಕ್ಕೆ ಹೋಗಬೇಡಿ, ಆಯಿತಾ. ಜೋಪಾನ ಮನೆಯಲ್ಲಿ ಮಕ್ಕಳು ಮರಿ ಎಲ್ಲ ಕಿಟಕಿ ಎಲ್ಲ ಹಿಡಿಸಿದ ಮೇಲೆ ಕಿಟಕಿ ಬಾಗಿಲು ಎಲ್ಲ ಸರಿಯಾಗಿ ಕ್ಲೋಸ್ ಮಾಡಿಸಿ ಎಲ್ಲ ಮಾಡಿ, ಆಯಿತಾ. ಸರ್ಪ ಸಂಸ್ಕಾರ ಯಾವಾಗ ಮಾಡ್ತಾರೆ ಸುಬ್ರಹ್ಮಣ್ಯದಲ್ಲಿ ಎಲ್ಲ ಕೇಳಿ ಮಾಡಿಸ್ಕೊಡಿ, ಆಯಿತಾ. ಪ್ರಿಯಾ ಹೆದರ್ಕೋಬೇಡಿ, ಆಯಿತಾ, ಮಾಡಿಸಿ, ಏನು ಹೆದರ್ಕೋಬೇಡಿ.
ನಮಸ್ತೆ ಅಮ್ಮ. ಜಮೀನು ಸೇಲ್ ಇಟ್ಟಿದ್ದೀವಿ, ಸೇಲ್ ಆಗ್ತಿಲ್ಲ. ಎಷ್ಟು ದಿನಗಳ ದಿನಗಳಾದರೂ ಎಷ್ಟು ದಿನಗಳಿಗೆ ಸೇಲ್ ಆಗುತ್ತೆ ತಿಳಿಸ್ಕೊಡಿ ಅಂತಿದ್ದೀರಾ. ಹಂಗೆಲ್ಲ ಇಷ್ಟೇ ದಿನ ಅಂತ ನಾನು ಖಂಡಿತ ಹೇಳೋಕ್ಕಾಗಲ್ಲ. ಅದರಲ್ಲೂ ಕೂಡ ಈಗ ನೀವು ಕೇಳಿರೋ ಪ್ರಶ್ನೆ ಆಧಾರದ ಮೇಲೆ ಸೇಲ್ ಆಗೋದು ಬಹಳನೇ ನಿಧಾನ ಆಗುತ್ತೆ ಅಂತ ಬರ್ತಾ ಇದೆ. ನಾವು ಒಂದ್ಸಲ ಹೇಳಿದ್ವಿ ಅನಿಸುತ್ತೆ ನಿಮಗೆ. ನೀವು ಸ್ವಲ್ಪ ಎಲ್ಲ ಅದು ಜಮೀನೆಲ್ಲ ನೀಟಾಗಿ ಶುದ್ಧ ಅಂದರೆ ಬಂದು ನೋಡೋರ್ಗೂ ಕೂಡ ಅದು ನೀಟಾಗಿ ಕಾಣೋ ಥರ ಮಾಡಿಸಿ, ಮತ್ತು ಬಿಳಿ ಸಾಸಿವೆನ ಜಮೀನಿಗೆ ಒಂದು ಸುತ್ತ ಒಂದಷ್ಟು ಹಾಕ್ತಾ ಬನ್ನಿ. ಏನಾಗ್ತಕ್ಕೆ ಮೂಲೆಗೂ ಒಂದು 15 ದಿನಕ್ಕೆ ಒಂದ್ಸಲ ಅಂತ ಹೇಳಿದೆ ಅಂತ ಅಂದ್ಕೊಳ್ತೀನಿ. ಯಾರಿಗೆ ಅಂತ ಗೊತ್ತಿಲ್ಲ. ಹಾಕ್ತಾ ಬನ್ನಿ. ಮತ್ತು ಹಾಗೆಯೇ ನೀವು ಇರೋ ಜಾಗದಿಂದ ಹತ್ತಿರ ಏನಾದರೂ ಮುನೇಶ್ವರ ಇದ್ದರೆ, ಜೋಡಿ ಮುನೇಶ್ವರ ಆಗ್ಬೋದು, ಜಡೆ ಮುನೇಶ್ವರ ಆಗ್ಬೋದು, ಯಾವುದಾದ್ರೂ ಮುನೇಶ್ವರ ಇದ್ದರೂ ಕೂಡ ಅಲ್ಲಿ ಹೋಗಿ ಹಣ್ಣು ಕೈ ಮಾಡಿಸ್ಕೊಂಡು ಕೇಳ್ಕೊಂಡು ಬನ್ನಿ. ಬೇಗ ಸೇಲ್ ಆಗಬೇಕು ಅಂತ. ಆವಾಗ ಆಗುವ ಸಾಧ್ಯತೆಗಳು ಇದೆ. ಆಯಿತಾ? ಮಗಳು SSLC ಇದ್ದಾಳೆ. ಅವಳ ಅಂಕ ಹೇಗೆ ತಗೋತಾಳೆ ಅಮ್ಮ? ಪಾಸ್ ಆಗ್ತಾಳ್ರಿ ಅಮ್ಮ. ಅವಳ ಹೆಸರು ಕಾವ್ಯ, ನನ್ನ ಹೆಸರು ಕಸ್ತೂರಿ ಅಂತ ಹೇಳ್ತಾ ಇದ್ದೀರಾ. ನೋಡೋಣ. ಟೆನ್ಷನ್ ತಗೋಬೇಡಿ ಕಸ್ತೂರಿ ಅವರೇ. ಟೆನ್ಷನ್ ತಗೋಬೇಡಿ ಅಂದರೆ ನನಗೂ ಟೆನ್ಷನ್ ಆಗುತ್ತೆ. ಮಕ್ಕಳದು SSLC PUC ಇಲ್ಲ ಅಂದಾಗ ಖಂಡಿತ ನಮಗೆ ಟೆನ್ಷನ್ ಆಗೇ ಆಗುತ್ತೆ, ಎಷ್ಟೇ ಹೇಳಿದ್ರು ಸಹ. ಓಕೆ, ಒಂದು ಅವರೇಜಲ್ಲಿ ಪಾಸ್ ಆಗ್ತಾಳೆ ಅಂತ ಬರ್ತಾ ಇದೆ. ರ್ಯಾಂಕ್ ಹೇಳೋದು ಬಹಳ ಕಷ್ಟ. ಪರವಾಗಿಲ್ಲ. ಇವಾಗಿಂದನೇ ನಿಮ್ಗೆ ಹೇಗೂ ಇವಾಗ ಯೋಚನೆ ಬಂದಿದೆ ನಿಮ್ಮ ತಲೆಗೆ ಮಗಳ ಬಗ್ಗೆ. ಅಂದರೆ ಈಗ ಪ್ರಶ್ನೆ ಕೇಳಿರೋ ಸಮಯ ಕೂಡ ಚೆನ್ನಾಗಿದೆ. ಅವಳಿಗೆ ಹೇಳಿ ಇನ್ನಷ್ಟು ಯಾವ್ಯಾವುದು ಅವತ್ತಿಂದ ಪಾಠದ್ದು ಅವತ್ತೇ ಕ್ವಶನ್ನು ಆನ್ಸರು ಏನಿದೆ ಇದೆಲ್ಲ ಬರೆದಿಟ್ಕೊಂಡು, ಏನೇನು ಸಮಸ್ಯೆ ಅಂದರೆ ಅವಳಿಗೆ ಗೊತ್ತಿರುತ್ತೆ ಯಾವ ಪ್ರಶ್ನೆ ಏನು ಅರ್ಥ ಆಗಲಿಲ್ಲ, ಯಾವ ಲೆಕ್ಕ ಸರಿಯಾಗಿ ಬರಲ್ಲ, ಅದ್ರ ಬಗ್ಗೆ ಎಲ್ಲ ಅವತ್ತಿಂದ ಅವತ್ತೇ ಮೇಷ್ಟ್ರ ಹತ್ರನೋ ಮೇಡಮ್ ಹತ್ರನೋ ಟೀಚರ್ ಹತ್ರನೋ ಕ್ಲಿಯರ್ ಮಾಡ್ಕೊಳ್ಳೋಕೆ ಹೇಳಿ. ಅವಳು ಸಂಕೋಚ ಪಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಆಯಿತಾ? ಚುರುಕಾಗಿರಬೇಕು. ಅದೆಲ್ಲ ಮಾಡ್ಸೋಕ್ಕೆ ಹೇಳಿ. ಹಾಗೆಯೇ ಮಗಳಿಗೆ ಸ್ವಲ್ಪ ಒಂದೆಲ್ಗದ್ದು ಏನಾದರೂ ಪದಾರ್ಥಗಳು ಅವಾಗವಾಗ ಮಾಡಿಕೊಡಿ, ಒಂದು 15 ದಿನಕ್ಕೊಂದ್ಸಲ. ಗೊತ್ತಲ್ಲ ನಿಮಗೆಲ್ಲ ಗೊತ್ತಿರುತ್ತೆ. ತಂಬಳಿ, ಒಂದೆಲ್ಗದ್ದು, ಚಟ್ನಿ ಮತ್ತು ರೊಟ್ಟಿ ಇದೆಲ್ಲ ಮಾಡಿಕೊಡಿ. ನೀವು ತಿನ್ನಿ, ನಿಮಗೂ ಟೆನ್ಷನ್ ಕಡಿಮೆ ಆಗುತ್ತೆ. ಇವಳಿಗೆ ಸಾರಸ್ವತ ಅರಿಷ್ಟ ಮೋಸ್ಟ್ಲಿ ಬೇಡ ಅನಿಸುತ್ತೆ. ಚಿಕ್ಕ ಮಕ್ಳಿಗೆ ಅದನ್ನು ಕೊಡ್ತಾರೆ, ಅಥವಾ ಬೇಕಾದ್ರೆ ತೊಗೊಳ್ಬೋದು, ಯಾರು ಬೇಕಾದ್ರೂ ತೊಗೊಳ್ಬೋದು. ಸಾರಸ್ವತ ಅರಿಷ್ಟ ಒಂದ್ಸಲ ನಿಮ್ಮ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗಿ ಮಾತಾಡಿಕೊಂಡು, ಅವ್ಳಿಗೂ ಸಾರಸ್ವತ ಅರಿಷ್ಟ ಅವಳಿಗೇನಾದರೂ ಓದಿದ್ದು ನೆನಪಲ್ಲಿ ಇರಲ್ಲ ಅಂದರೆ ಸಾರಸ್ವತ ಅರಿಷ್ಟ ಕೊಡಿಸಿ. ಆಯಿತಾ? ಸಾರಸ್ವತ ಅರಿಷ್ಟವನ್ನು ಕೊಡಿಸಿ, ಇದರಿಂದ ಕೂಡ ಒಳ್ಳೆಯದಾಗುತ್ತೆ. ಇನ್ನೂ ಒಂದು ಹೇಳಬೇಕು ಅಂದರೆ ತ್ರಿಮುಖಿ ರುದ್ರಾಕ್ಷಿಯನ್ನು ಹಾಕಿಸ್ಬೋದು. ಇಷ್ಟು ಮಾಡಿಸಿ ಆಕೆಗೆ ಒಳ್ಳೆಯದಾಗಲಿ. ಏನು ಟೆನ್ಷನ್ ತೊಗೋಬೇಡಿ, ನೀವು ಟೆನ್ಷನ್ ತೊಗೋಬೇಡಿ. ಆಯಿತಾ? ಮಗಳಿಗೆ ಆರಾಮಾಗಿ ಸಮಾಧಾನವಾಗಿ ಓದ್ಕೊಳ್ಳೋಕೆ ಹೇಳಿ. ಆಯಿತಾ? ಎಲ್ಲವನ್ನು ಅಂದರೆ ಅವತ್ತಿಂದ ಅವತ್ತು ಕ್ಲಿಯರ್ ಮಾಡ್ಕೊಳ್ಳಿ. ಆವಾಗ ಅವಳಿಗೆ ಈಸಿ ಆಗುತ್ತೆ ಬರೆಯೋದಕ್ಕೆ. ಮತ್ತು ಬರೆದು ಅಭ್ಯಾಸ ಮಾಡ್ಕೊಳ್ಳೋಕೆ ಹೇಳಿ ಮಗಳಿಗೆ. ಲೆಕ್ಕ ಇರ್ಬೋದು ಎಲ್ಲವೂ. ಅಮ್ಮ ಆರೋಗ್ಯ ಸಮಸ್ಯೆ ಇದೆ, ಯಾವಾಗ ಸರಿಯಾಗುತ್ತೆ ಅಂತಿದ್ದೀರಾ. ಸದ್ಯಕ್ಕೆ ನಿಮ್ಮ ಆರೋಗ್ಯದಲ್ಲಿ ಅಂತಹ ಹೇಳ್ಕೊಳ್ತಕ್ಕಂಥ ಪ್ರಗತಿ ಇಲ್ವಲ್ಲಪ್ಪ. ಕಷ್ಟ ಇದೆ ಅಂತ ಬರ್ತಾ ಇದೆ. ನಾನು ಏನು 2 ಸ್ತೋತ್ರ ಹೇಳಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ. ಒಂದು ನಾರಾಯಣ ವರ್ಮ ಅವಂತ, ಮತ್ತು ಇನ್ನೊಂದು ಯಕ್ಷ್ಮನಾಶಕ ಸ್ತೋತ್ರ ಅಂತ ಬರುತ್ತೆ. ಯಕ್ಷ್ಮನಾಶಕ ಸ್ತೋತ್ರ ಅಥವಾ ಯಕ್ಷ್ಮ ನಿವಾರಕ ಸ್ತೋತ್ರ ಅಂತ ಬರುತ್ತೆ, ಅಥವಾ ಸರ್ವರೋಗ ನಿವಾರಣಾ ಸೂಕ್ತ ಅಂತ ಬರುತ್ತೆ. ಅದನ್ನು ಕೇಳಿ ಬರ್ಕೊಳ್ಳಿ ನಾನು ಹೇಳಿದ್ದನ್ನು. ಆವಾಗ ನಿಮಗೆ ಹುಡ್ಕೋಕ್ಕೆ ಈಸಿ ಆಗುತ್ತೆ. ಸರ್ವರೋಗ ನಿವಾರಣಾ ಸೂಕ್ತ ಅಥವಾ ಯಕ್ಷ್ಮನಾಶಕ ಸೂಕ್ತ, ಮತ್ತು ಇನ್ನೊಂದು ನಾರಾಯಣ ವರ್ಮ ಅಥವಾ ನಾರಾಯಣ ಕವಚ. ಎಲ್ಲ ಒಂದೇ. ಅದು ಅಂದರೆ ಎರಡು ಬೇರೆ ಹೇಳ್ತೀವಿ. ನಾರಾಯಣ ವರ್ಮ ಅಥವಾ ನಾರಾಯಣ ಕವಚ, ಇದು ಯಕ್ಷ್ಮನಾಶಕ ಸ್ತೋತ್ರ ಒಂದು. ಇದೆರಡನ್ನೂ ಪ್ರತಿದಿನ ಕೇಳ್ತಾ ಬನ್ನಿ. ಮತ್ತು ಡಾಕ್ಟರ್ ಅಡ್ವೈಸ್ ತೊಗೊಂಡು ಒಳ್ಳೊಳ್ಳೆಯ ಆಹಾರವನ್ನು ತಗೊಳ್ತಾ ಬನ್ನಿ. ಇದರಿಂದ ಆಗುತ್ತೆ, ಒಳ್ಳೆಯದಾಗತ್ತೆ. ಆಯಿತಾ? ಒಳ್ಳೆಯದಾಗ್ಲಪ್ಪ. ಬೇಗ ಆರೋಗ್ಯ ಸರಿಯಾಗಲಿ. ನಮಸ್ತೆ ಅಮ್ಮ. ಜಮೀನು ಸೇಲು ಅದನ್ನು ಹೇಳಿದ್ನಲ್ಲಪ್ಪ ನಾನು. ವೈವಾಹಿಕ ಜೀವನ ಸರಿ ಇಲ್ಲ, ಮುಂದೆ ನನ್ನ ನಿರ್ಧಾರ ಸರಿ ಇದೆಯಾ ಅಂತ ಹೇಳ್ತಾ ಇದ್ದೀರಾ ಶ್ವೇತಾ. ಅದೇ ನಾನು ಹೇಳಿದ ಶ್ವೇತಾ ನಿಮಗೆ. ಇನ್ನೊಂದ್ಸಲ ಯೋಚನೆ ಮಾಡಿ ನೋಡೋಣ. ಪರವಾಗಿಲ್ಲ, ಓಕೆ ಅಷ್ಟೇ ಬರ್ತಾ ಇದೆ. ಆಯಿತಾ?
ಗಿರಿರಾಜವ್ವ ನಮಸ್ಕಾರ ಅಂತಿದ್ದಾರೆ. ನಮಸ್ಕಾರ. ಫಿಲ್ಮ್ ಅಂತ ಏನೋ ಸಾಂಗ್ ಅಂತ ಹಾಕಿದರೆ. ನಿನ್ನ ಮಗಳಿಗೆ 1 ಇಯರ್ ಬರ್ತ್ಡೇ ಇದೆ, ನನ್ನ ಮಗಳಿಗೆ 1 ಇಯರ್ ಬರ್ತ್ಡೇ ಇದೆ ಅಂತ ಹಾಕಿದ್ರೆ. ಓ ಹ್ಯಾಪಿ ಬರ್ಡೇ, ಒಳ್ಳೇದಾಗಲಿ. ಹ್ಯಾಪಿ ಬರ್ಡೇ ನಿಮ್ಮ ಮಗುಗೆ, ಆಯಿತಾ? ಒಳ್ಳೇದಾಗಲಿ ಮುಂದೆ ಮಗಳಿಗೆ. ಓಕೆ, ದೇವಿಯ ಆಶೀರ್ವಾದ ಚೆನ್ನಾಗಿದೆ, ಒಳ್ಳೇದಾಗಲಿಯಪ್ಪ. ಏನಾದ್ರು ಸಮಸ್ಯೆ ಇದ್ದರೆ ಮಾತ್ರ ಹೇಳಿ. ಚೆನ್ನಾಗಿದ್ದಾಳೆ, ಚೆನ್ನಾಗಾಗಲಿ, ದೇವಿಯ ಆಶೀರ್ವಾದ ಸಿಗಲಿ, ಆಯಿತಾ? ಶೈಲಪುತ್ರಿಯ ಆಶೀರ್ವಾದ ಕೂಡ ಆಕೆಗೆ ಸಿಗಲಿ. ಹ್ಯಾಪಿ ಬರ್ಡೇ ಕಂದ, ಒಳ್ಳೇದಾಗಲಿ. ಮಗನ ಏಜು 37, ಮದುವೆ ಆಗ್ತಿಲ್ಲ ಅಂತ ಹಾಕಿದ್ದಾರೆ. ಗಿರಿರಾಜವ ನೋಡೋಣ. ನೋಡಿ, ನಿಮ್ಮ ಮಗನ ಜಾತಕದಲ್ಲಿ ಏನೋ ದೋಷ ಇದೆ ಅಂತ ಬರ್ತಾ ಇದೆ. ದಯಮಾಡಿ ನೀವು ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಅದರಲ್ಲಿ ಏನಿದೆ, ವಿಳಂಬ ಯೋಗ ಇದೆಯಾ, ವಿವಾಹ ವಿಳಂಬ ಯೋಗ ಇದೆಯಾ, ಅಥವಾ ಸನ್ಯಾಸ ಯೋಗ ಇದೆಯಾ? ಕೆಲವರಿಗೆ ಸನ್ಯಾಸ ಯೋಗ ಇದ್ದರೆ ಮದುವೆ ಆಗಲ್ಲ, ಮತ್ತು ಕೆಲವರಿಗೆ ಕೆಲಸ ಸರಿ ಇಲ್ಲ ಅಂದರೆ ಮದುವೆ ಮಾಡ್ಕೊಳ್ಳಲ್ಲ, ಆಯಿತಾ? ಈ ರೀತಿ ಬೇರೆ ಬೇರೆ ಕಾರಣಗಳಿರುತ್ತೆ. ನಿಮ್ಮ ಮಗ ಏನಕ್ಕೆ ಆಗ್ತಾಯಿಲ್ಲ ಅನ್ನೋದನ್ನು ಜಾತಕವನ್ನು ನೋಡಿ ನೀವು ತಿಳ್ಕೊಳ್ಬೇಕಾಗತ್ತೆ, ಆಯಿತಾ? ಇವಾಗ ಯಾವುದು ಪರಿಹಾರ ಸಣ್ಣ ಪುಟ್ಟದ್ದೆಲ್ಲ ಹೇಳಿ ಅದರಿಂದ ಏನೂ ಪ್ರಯೋಜನ ಇಲ್ಲ. ನೀವು ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ, ಆಯಿತಾ? ಆಯಿತಾ? ಹಾಯ್ ಮೇಡಮ್. ಕುಶಾಲವತಿ, ಹೆಲ್ತ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತಾ ಹಾಯ್ ಮೇಡಮ್ ಅಂತಿದ್ದೀರಾ? ಕುಶಾಲವತಿ, ಹೆಲ್ತ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತ ಬರ್ತಾ ಇದೆ. ಏನು ಹೆಲ್ತ್ ಪ್ರಾಬ್ಲಮ್ಮು ಗೊತ್ತಾಗ್ತಿಲ್ಲ, ಸಾಲ್ವ್ ಆಗುತ್ತೆ ಅಂತ ಬರ್ತಾ ಇದೆ. ಈಗ ನಾನು ಈಗಾಗಲೇ ಒಬ್ರಿಗೆ ಹೇಳಿದೆ 2 ಸೂಕ್ತಗಳನ್ನು. ಒಂದು ಯಕ್ಷ್ಮನಾಶಕ ಸೂಕ್ತ ಮತ್ತು ಇನ್ನೊಂದು ವರ್ಮನಾರಾಯಣ ಅಥವಾ ನಾರಾಯಣ ವರ್ಮ, ನಾರಾಯಣ ಕವಚ ಅಂತ ಹೇಳ್ತಾರೆ. ಅದನ್ನು ಪ್ರತಿದಿನ ಕೇಳ್ತಾ ಬನ್ನಿ. ಏನೇ ಹೆಲ್ತ್ ಇಶ್ಯೂಸ್ ಇದ್ದರೂ ನಿಮಗೆ ಸಾಲ್ವ್ ಆಗೋದಕ್ಕೆ ದಾರಿಯನ್ನು ತೋರಿಸುತ್ತೆ. ಸಾಲ್ವ್ ಆಗೋದಕ್ಕೆ ದಾರಿ ಅಂದರೆ ಒಳ್ಳೆಯ ಡಾಕ್ಟರ್ ಇರ್ಬೋದು, ಒಳ್ಳೆಯ ಔಷಧಿ ಇರ್ಬೋದು, ಅಥವಾ ಕೇಳ್ತಾ ಕೇಳ್ತಾ ನಿಮ್ಮ ಮನಸ್ಸಿಗೆ ಒಂದು ಸಮಾಧಾನ, ನೆಮ್ಮದಿ, ಇದರಿಂದ ಕೂಡ ಸರಿ ಹೋಗ್ಬೋದು. ಈ ರೀತಿಯಲ್ಲಿ ನಿಮಗೆ ಒಂದು ಮಾರ್ಗ ಸಿಗುತ್ತೆ, ದಾರಿ ಸಿಗುತ್ತೆ, ಆಯಿತಾ? ಶೈಲಾ ಏನೋ ಕೇಳ್ತೀರಾ? ನಮಸ್ತೆ ಅಮ್ಮ. ಮಾಡದೇ ಇರೋ ತಪ್ಪಿಗೆ ತುಂಬ ನೋವು ಆಗ್ತಿದೆ. ನಾನು ಮತ್ತು ಅಕ್ಕನ ಮಗನದು ಅಕೌಂಟ್ ಮೇಲೆ ಸೈಬರ್ ಕಂಪ್ಲೇಂಟ್ ಆಗಿದೆ. ಅಯ್ಯಯ್ಯೋ, ಮುಂದೆ ಏನು ಪ್ರಾಬ್ಲಮ್ ಆಗುತ್ತೋ ಅಂತ ಯಾವಾಗ ಕ್ಲಿಯರ್ ಆಗುತ್ತೆ ಮಾಮ ಅಂತ ಕೇಳ್ತಾ ಇದ್ದೀರಾ? ಹೌದಾ? ಮಾಡದೇ ಇರೋ ತಪ್ಪಿಗೆ ತುಂಬ ನೋವಾಗ್ತಿದೆ. ಅಕ್ಕನ ಮಗನದ್ದು ಅಕೌಂಟ್ ಮೇಲೆ ಸೈಬರ್ ಕಂಪ್ಲೇಂಟು. ಅಯ್ಯೋ ದೇವ, ಅಂಥದ್ದೇನು ಮಾಡಿದ್ರಿ ನೀವು? ಅಂತ ಸೈಬರ್ ಕಂಪ್ಲೇಂಟ್ ಆಗೋದಕ್ಕೆ ನೋಡೋಣ, ಏನಾದ್ರು ಕ್ಲಿಯರ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಕ್ಲಿಯರ್ ಆಗುತ್ತಾ? ಕ್ಲಿಯರ್ ಆಗುತ್ತೆ. ಸ್ವಲ್ಪ ಓಡಾಡಬೇಕು, ಪದೇ ಪದೇ ಫಾಲೋ ಅಪ್ ಮಾಡಬೇಕು. ಕ್ಲಿಯರ್ ಆಗೋ ಚಾನ್ಸಸ್ಸು ಇದೆ. ಸ್ವಲ್ಪ ನಿಧಾನ ಆಗುತ್ತೆ. ಮನಸ್ಸಿಗೆ ಇನ್ನಷ್ಟು ನೋವು, ಆತಂಕಗಳು ಖಂಡಿತ ಇದ್ದೇ ಇದೆ, ಆಯಿತಾ? ನೀವು ಏನು ಮಾಡ್ಕೊಳ್ಬೇಕು ಇವಾಗ? ಸೈಬರ್ ಕಂಪ್ಲೇಂಟ್ ಅಂತಂದರೆ ನೀವು ಇದು ರಾಹು ಮತ್ತು ಶನೇಶ್ವರನನ್ನು ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ. ರಾಹು ಶನೇಶ್ವರ ಅಂತ ಬಂದಾಗ ಇಲ್ಲಿ ಸುಬ್ರಹ್ಮಣ್ಯೇಶ್ವರ ಮತ್ತು ಆಂಜನೇಯನನ್ನ ನೀವು ಬೇಡ್ಕೊಳ್ಳಿ. ಪ್ರತಿದಿನ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಯಾವುದು ನಮ್ಮ ಆಂಜನೇಯಂದು ಸ್ತೋತ್ರ ಬರುತ್ತಲ್ಲಪ್ಪ, ಹನುಮಾನ್ ಚಾಲೀಸ, ಅದನ್ನು ಇಬ್ಬರು ಹೇಳ್ಕೊಳ್ತಾ ಬನ್ನಿ, ನೀವು ಮತ್ತು ನಿಮ್ಮ ಅಕ್ಕನ ಮಗ ಇಬ್ಬರೂ. ಮತ್ತು ಫಾಲೋ ಅಪ್ ಜಾಸ್ತಿ ಕರೆಕ್ಟಾಗಿ ಮಾಡಿಕೊಂಡು ನಿಮ್ಮದು ಏನು ತಪ್ಪಿಲ್ಲ ಅಂತ ಅನ್ನೋದನ್ನು ನೀವು ಪ್ರೂವ್ ಮಾಡಬೇಕಾಗತ್ತೆ. ಇದೆಲ್ಲ ಮಾಡಬೇಕಾಗತ್ತೆ. ಅಂದರೆ ಒಟ್ಟಾರೆ ತಲೆಬೇನೆ ತಪ್ಪಿದ್ದಲ್ಲ, ಆಮೇಲೆ ನಿಮಗೆ ಸರಿ ಆಗುತ್ತೆ ಅಂತ ಬರುತ್ತೆ. ಯೋಚನೆ ಮಾಡಬೇಡಿ, ಆಯಿತಾ? ತಲೆಬೇನೆ ಮಾಡಿಕೊಳ್ಳೇಬೇಕು ಇವಾಗ, ಆಮೇಲೆ ಸರಿ ಆಗುತ್ತೆ, ಆಯಿತಾ? ನೋಡಿ ಏನೇನೆಲ್ಲ ಆಗುತ್ತೆ. ಓಕೆ. ಮತ್ತು ನನ್ನ ಸಿಸ್ಟರ್ ಜಾಬ್ ಸಿಗುತ್ತಾ ಇಲ್ಲ ಅಂತಿದ್ದೀರ. ನಾನು ರಾಶಿ ಗೀಶಿ ಏನೂ ನೋಡ್ತಾ ಇಲ್ಲಪ್ಪ ಇಲ್ಲಿ, ಕೇವಲ ಸಂಖ್ಯೆ ಅಷ್ಟೇ ನನಗೆ ಬೇಕಾಗಿರೋದು. ರಾಶಿದೆಲ್ಲ ಅದೇ ಬೇರೆ ಥರ ಬರುತ್ತೆ, ಆಯಿತಾ? ಸ್ವಲ್ಪ ನಿಧಾನ ಅಂತ ಬರ್ತಾ ಇದೆ, ಆಯಿತಾ? ಅದಕ್ಕೆ ನೀವು ಮೂವ್ ಆನ್ ಫೈಟ್ ಡಿವೈನ್ ಜಾಬ್ ಅಂತ ಬರೆಯೋಕೆ ಹೇಳಿ ಸಿಸ್ಟರ್ಗೆ. ಮೂವ್ ಆನ್ ಫೈಟ್, ಮೂವ್ ಆನ್ ಫೈಟ್ ಡಿವೈನ್ ಜಾಬ್ ಅಂತ ಪ್ರತಿದಿನ 108 ಸಲ ಬರೆಯೋಕೆ ಹೇಳಿ. ಖಂಡಿತ ಸ್ವಲ್ಪ ನಿಧಾನ ಅದು ಕೂಡ ಸಿಗುತ್ತೆ, ಯೋಚನೆ ಮಾಡಬೇಡಿ, ಆಯಿತಾ?
ಗೌರ್ನಮೆಂಟ್ ಜಾಬ್ಸ್ ಕಷ್ಟ ಇದೆ ಸ್ವಲ್ಪ ಮಾಯಾ. ಹಾಯ್ ಮೇಡಮ್ ಹೇಮಲತಾ, ಪ್ರಾಪರ್ಟಿ ಪ್ರಾಬ್ಲಮ್ಮು ಸಾಲ್ವ್ ಆಗ್ತಾ ಹೇಳಿ ಮೇಡಮ್ ಅಂತಿದ್ದೀರಾ. ಪ್ರಾಪರ್ಟಿ ಪ್ರಾಬ್ಲಮ್ಮು ಅಂದರೆ ಕೋರ್ಟಲ್ಲಿದ್ದೀರಾ? ನಾನು ಹೇಳಿದ್ನಲ್ಲ, ಕೋರ್ಟಲ್ಲಿ ಏನಾದರೂ ಈ ಥರ ಪ್ರಾಬ್ಲಮ್ ಏನಾದ್ರು ಇದ್ದರೆ ನೀವು ಅದು ಕೋರ್ಟಲ್ಲಿ ಹೋಗ್ಬಿಟ್ರು ಅಂತೂ ಎಷ್ಟು ದಿನಕ್ಕೆ ಮುಗಿಯುತ್ತೆ ಅಂತಲೇ ಹೇಳೋದು ಕಷ್ಟ. ಹೀಗಾಗಿ ಆದಷ್ಟು ಬೇಗ ಆಗಲಿಕ್ಕೆ ನೀವು ಪ್ರತಿ ಶನಿವಾರ ಒಟ್ಟು 19 ಶನಿವಾರ ಏನು ಮಾಡಿ ಅಂತಂದರೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಪ್ರತಿದಿನ. ಅಂದರೆ ಪ್ರತಿ ಶನಿವಾರ 19 ಶನಿವಾರ ಹಚ್ತಾ ಬನ್ನಿ. ಆದಷ್ಟು ಬೇಗ ಕೋರ್ಟಲ್ಲಿ ಏನಾದ್ರು ಇದ್ದರೆ ಅದು ಪ್ರಾಪರ್ಟಿ ಪ್ರಾಬ್ಲಮ್ಮು ಸಾಲ್ವ್ ಆಗಲಿ ಅಂತ ಕೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆಯಿತಾ? ಥ್ಯಾಂಕ್ ಯು ಸೋ ಮಚ್ ಅಂತಿದ್ದೀರಾ ಪ್ರಿಯಾ. ಒಳ್ಳೆಯದಾಗಲಿ ಪ್ರಿಯಾ, ಧೈರ್ಯವಾಗಿರಿ. ನನ್ನ ಮಗಳದ್ದು ಬರ್ತ್ಡೇ ಇದೆ, ಅದು ಹೇಳಿದೆ ನಾನು. ಹ್ಯಾಪಿ ಬರ್ಡೇ ಪುಟ. ಮಗಳಿಗೆ ಒಳ್ಳೇದಾಗುತ್ತಾ 1 ಇಯರು ಅಂತಿದ್ದೀರಾ? ಆಗುತ್ತೆ, ಯೋಚನೆ ಮಾಡ್ತೀರಾ ನೀವು. ಏನು ಗೊತ್ತಪ್ಪ, ನಾನು ಜಾತಕ ನೋಡಿದರೆ ಅದೆಲ್ಲ ಪೂರ್ತಿ ಹೇಳೋಕ್ಕಾಗಲ್ಲ. ಮಗಳದು ಮುಂದೆ ಇದೆಲ್ಲ ಹೇಗಿದೆ ಏನು ಅಂತ ಅಲ್ವಾ. ಮತ್ತು ಪುಟ್ಟ ಮಗು ಇದೆ, ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ, ಒಳ್ಳೇದಾಗಲಿ. ನಿಮ್ಗೆ ಯಾವಾಗ ಆಗುತ್ತೆ ಆವಾಗ ಜಾತಕ ಪರಿಶೀಲನೆಯನ್ನು ಮಾಡಿಸ್ಕೊಳ್ಳಿ, ಆಯಿತಾ? ಥ್ಯಾಂಕ್ ಯು ವೆರಿ ಮಚ್ ಅಮ್ಮ ಅಂತಿದ್ದೀರಾ ಪುಷ್ಪ. ಒಳ್ಳೆಯದಾಗಲಿ ಪುಷ್ಪ, ಆಯಿತಾ? ನನಗೆ ಏಜ್ 25 ಇದೆ, ಯಾವುದೂ ಒಳ್ಳೇದಾಗ್ತಿಲ್ಲ ಮ್ಯಾಮ್ ಲೈಫಲ್ಲಿ, ಏನಾದರೂ ಹೇಳಿ ಅಂತಿದ್ದೀರಾ. ಈಗ ನೋಡಿ, ನೀವು ಒಂದು ಪ್ರಶ್ನೆ ಸಂಖ್ಯೆನೇ ಹಾಕಿಲ್ವಲ್ಲಪ್ಪ. 108 ಒಂದು ಸಂಖ್ಯೆ ಹಾಕಿ ನಾನು ಏನಾದರೂ ಹೇಳ್ಬೋದು. ಹೇಳ್ದಲೇ ಬರೀ ಪ್ರಶ್ನೆ ಹಾಕಿದ್ದೀರಾ. ನೀವು ಪ್ರಶ್ನೆ ಸಂಖ್ಯೆನೂ ಹಾಕಿ ಪಕ್ಕದಲ್ಲಿ, ಆವಾಗ ನಾನು ಅದರ ಆಧಾರದಲ್ಲಿ ಏನಾದರೂ ಹೇಳ್ಬೋದು, ಆಯಿತಾ? ಮಗನಿಗೆ ಮಗು ಯಾವಾಗ ಅಂತ ಕೇಳ್ತಾ ಇದ್ದೀರಾ. ಯಾರು? ರಾಜಶ್ರೀ ಕುಲಕರ್ಣಿಯವರು. ನೋಡೋಣ. ನೋಡಿ, ನಾವೊಂದು ಹೇಳ, ಮಗು ಯಾವಾಗ ಅಂತ ನೀವು ಜಾಸ್ತಿ ಯೋಚನೆ ಮಾಡಬಾರ್ದು. ಯಾಕೆ ಅಂತಂದರೆ ಅವರೇನಾದ್ರು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ರೆ ಗಂಡ ಹೆಂಡತಿ, ನೀವೇನು ಮಾಡೋಕ್ಕಾಗುತ್ತೆ ಗೊತ್ತಾಯ್ತಾ? ಮಗನ ಹತ್ರ ಫಸ್ಟ್ ಮಾತಾಡಿ, ಏನಾದ್ರು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾರಾ, ಏನು ಎತ್ತ, ಇದೆಲ್ಲ ಮಾತಾಡಬೇಕು ನೀವು. ಅವರೇನಾದ್ರು ಆ ಥರ ಮಾಡ್ಕೊಂಡಿದ್ದು ಇದ್ದರೆ ಪಾಪ ನೀವೇನೋ ಮೊಮ್ಮಗ ಬರುತ್ತೆ ಮೊಮ್ಮಗಳು ಬರ್ತಾಳೆ ಅಂತ ನೀವು ಕಾಯ್ಕೊಂಡಿರೋಕ್ಕಾಗಲ್ಲ. ಹೀಗಾಗಿ ಈಗ ಅದರಲ್ಲೂ ಈ ಕಾಲದಲ್ಲಂತೂ ನೀವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ನಿಮ್ಮ ಮಗನೇ ಏನಾದರೂ ಕೇಳಮ್ಮ, ನನಗೆ ಈ ಥರ ಏನು ಪ್ರಾಬ್ಲಮ್ಮು ಏನಾದ್ರು ಇದೆಯಾ, ಆ ಥರ ಅನ್ನೋದು ಇದೆಯಾ ಅಂತ ಕೇಳು ಅಂದರೆ ಮಾತ್ರ ಕೇಳಿ, ಅಷ್ಟೇ. ಇಲ್ಲಾಂದರೆ ನಿಮ್ಮ ಪಾಡಿಗೆ ನೀವು ಏನು ವಿಷ್ಣು ಸಹಸ್ರನಾಮವನ್ನು ಓದ್ಕೊಂಡು ಆರಾಮದಲ್ಲಿರಿ, ಆಯಿತಾ? ವಿಷ್ಣು ಸಹಸ್ರನಾಮನೂ ಕೂಡ ನಿಮಗೆ ಮೊಮ್ಮಕ್ಕಳು ಮರಿಮಕ್ಕಳು ಯೋಗವನ್ನು ತಂದು ಕೊಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಈಗ ನಿಮ್ಮ ಮಗನ ಹತ್ರ ಫಸ್ಟು ಮಗ ಸೊಸೆ ಹತ್ರ ನೀವು ಮಾತಾಡಿ, ಆಮೇಲೆ ನೀವು ಪ್ರಶ್ನೆ ಕೇಳಿ, ಆಯಿತಾ? ಡಿಸೆಂಬರ್ ಒಳಗಡೆಗೆ ಪ್ರಮೋಷನ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಇದೆಯಾ? ಇಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಕಣಪ್ಪ, ಇದ್ದಂಗೆ ಕಾಣಿಸ್ತಾ ಇಲ್ಲ, ಆಯಿತಾ? ಇಲ್ಲ, ಕಷ್ಟ. ನೀವೇನು ಮಾಡಿ, ಇವತ್ತಿಂದನೇ ಒಂದು ಲಲಿತಾ ತ್ರಿಶತಿ ನಾಮ ಅಂತ ಬರುತ್ತಲ್ಲ, ಅದನ್ನು ಹೇಳ್ತಾ ಬನ್ನಿ, ನೋಡೋಣ ಆದರೆ ಆಗಲಿ. ಲಲಿತಾ ತ್ರಿಶತಿ ಸ್ತೋತ್ರ ಅದನ್ನು ಹೇಳ್ತಾ ಬನ್ನಿ, ಒಳ್ಳೆಯದಾಗಲಿ. ಆಯಿತಾ? ಮಹಾದೇವ್ ಕುಮಾರ್ ನಮಸ್ಕಾರ. ಸೊಸೆಗೆ ಮಕ್ಕಳಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಗಿರ್ಜವ್ವ. ಸೊಸೆಗೆ ಮಕ್ಕಳಾಗಿಲ್ಲ ಅಂತಿದ್ದಾರೆ ಗಿರ್ಜವ್ವ. ಇನ್ನೂ ಒಂದು ಸ್ವಲ್ಪ ದಿನ ವಿಳಂಬ ಅಂತ ಬರ್ತಾ ಇದೆ. ಸೊಸೆಯೇ ಮತ್ತು ಮಗ ಇಬ್ಬರ ಜಾತಕವನ್ನು ನೋಡಬೇಕಾಗತ್ತೆ. ನಾವು ಬರೀ ಸೊಸೆ ಒಂದಿನ ನೋಡೋಕ್ಕಾಗಲ್ಲ. ಸೊಸೆ ಹಾಗೂ ಮಗ ಇಬ್ಬರ ಜಾತಕವನ್ನು ಪರಿಶೀಲನೆ ಮಾಡಿ ಆಮೇಲಿಂದ ನಾವು ಡಿಸೈಡ್ ಮಾಡಬೇಕಾಗತ್ತೆ ಏನು ತೊಂದರೆ ಇದೆ ಏನು ಅಂತ, ಆಯಿತಾ? ಆದರೂ ಕೂಡ ನೀವು ಮಗ ಸೊಸೆಗೆ ಹೇಳಿ, ಅವ್ರಿಗೆ ಎಲ್ಲ ಸರಿ ಇದೆ, ಮಗಳು ಸೊಸೆನೂ ತಿಂಗಳು ಕರೆಕ್ಟಾಗಿ ಪೀರಿಯಡ್ಸ್ ಎಲ್ಲ ಆಗ್ತಿದ್ದಾಳೆ, ಮುಟ್ಟು ಬರ್ತಾ ಇದೆ, ಮಗಂದು ಎಲ್ಲ ವೈದ್ಯಕೀಯವಾಗಿ ಏನು ತೊಂದರೆ ಇಲ್ಲ ಅನ್ನೋದಾದರೆ ಏನು ಮಾಡಿ ಅಂತ ಹೇಳಿದ್ರೆ, ನಾಳೆ ದಿನ ಅಥವಾ ನಾಡಿದ್ದು ಅಶ್ವತ್ಥಕಟ್ಟೆಗೆ ಹೋಗಿ ಪ್ರಾರ್ಥನೆನ ಮಾಡ್ಕೊಂಡು ಬರಲಿ. ಹಾಗೆಯೇ ಪ್ರತಿದಿನ ಅವರಿಬ್ರು ಬಾಲಮುಕುಂದ ಅಷ್ಟಕವನ್ನು ಓದ್ಕೋಬೇಕು, ಬಾಲಮುಕುಂದ ಅಷ್ಟಕವನ್ನು ಓದಬೇಕು. ಮತ್ತು ನಿಮ್ಮ ಏರಿಯಾದಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಅವ್ರಿಗೆ, ಒಬ್ಬರು ಪ್ರೆಗ್ನೆಂಟ್ಗೆ ಶುಕ್ರವಾರ ದಿನ ಏನು ಮಾಡಿ, ಒಂದು 5 ಬಗೆಯ ಹಣ್ಣು, ನಿಮ್ಗೆ ಗೊತ್ತಿರುತ್ತೆ ಪ್ರೆಗ್ನೆಂಟು ಸೇವನೆ ಮಾಡ್ತಕ್ಕಂತಹ ಹಣ್ಣು, ಅದನ್ನು ಕೊಟ್ಟು ಆಕೆಗೆ ಜೊತೆಗೆ ಹೂವು ಹಣ್ಣು ಬಳೆ ರವಿಕೆ ಕಣ ಇದೆಲ್ಲವನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬರಲಿ ನಿಮ್ಮ ಮಗ ಸೊಸೆ. ಆಗ ಅನುಕೂಲ ಆಗುತ್ತೆ, ಆಯಿತಾ? ಒಳ್ಳೆಯದಾಗಲಿ. ನಮಸ್ತೆ ಮೇಡಮ್. ಮಗನಿಗೆ ಮಗು ಯಾವಾಗ ನಂಬರು ಅದು ಹೇಳಿದ್ದೀನಲ್ಲ. ಮದುವೆ ಆಗಿ 1.5 ವರ್ಷ ಆಯಿತಾ? ಆಗುತ್ತೆ ತಗೊಳ್ರಿ, ಏನಾಗಲ್ಲ. ಆಯಿತಾ? ಪೊಲೀಸ್ ಜಾಬ್ ಅಂತ ಕೇಳ್ತಾ ಇದ್ದಾರೆ ದೀಪಾ ಮಡಿವಾಳ್.
ಸ್ವಲ್ಪ ಕಷ್ಟ ಇದೆಯಲ್ಲಮ್ಮ, ಸ್ವಲ್ಪ ಪ್ರಾಬ್ಲಮ್ ಇದೆ. ನಾನು ಮೋಸ್ಟ್ಲಿ ನಿಮ್ಗೊಂದು ಸಲ ಹೇಳಿದೆ ಅನಿಸುತ್ತೆ, ಕಷ್ಟ ಇದೆ ಗೌರ್ಮೆಂಟ್ ಜಾಬು. ಆದರೂ ಕೂಡ ಸೂರ್ಯನಿಗೆ ನೀವು ಪ್ರತಿದಿನ ಅರ್ಘ್ಯವನ್ನು ಕೊಡ್ತಾ ಬನ್ನಿ ಅಂತ. ಅದನ್ನು ಮಾಡ್ತಾ ಬನ್ನಿ, ನೀವು ಮಧ್ಯದಲ್ಲಿ ಬಿಡೋಕ್ಕೆ ಹೋಗಬೇಡಿ, ಮಾಡ್ತಾ ಬನ್ನಿ, ನೋಡೋಣ, ಒಳ್ಳೆಯದಾಗಲಿ, ಆಯಿತಾ. ಮೇಡಮ್ ಚಂದ್ರಶೇಖರ್, ಜಾಬ್ ಪರ್ಮನೆಂಟ್ ಆಗುತ್ತಾ ಅಂತ ಕೇಳ್ತಾ ಇದ್ದೀರಾ? ಜಾಬ್ ಪರ್ಮನೆಂಟ್ ಆಗೋ ಚಾನ್ಸಸ್ಸು ನಿಮಗೆ ಒಂದು 45% ಅಷ್ಟಿದೆ. ಇನ್ನು ಮಿಕ್ಕಿದ್ದು ಸಂಸ್ಥೆಯದು ಯಾವ ರೀತಿಯ ಅಲ್ಲಿ ಅವರ ನಿಯಮ ಏನಿದೆ ಅದೆಲ್ಲವನ್ನು ನಾವು ನೋಡ್ಕೊಳ್ಬೇಕು. 45% ಅಂತಂದರೆ ಆಗೋ ಚಾನ್ಸಸ್ಸೇ ಇದೆ ಅಂತ ಅಂದ್ಕೊಳ್ಬಹುದು. ಪರ್ಮನೆಂಟ್ ಅಂತ ಬಂದಾಗ ನೀವು ಏನು ಮಾಡಿ ಅಂತ ಹೇಳಿ, ಕುಜಗ್ರಹರನ್ನು ಅಂದರೆ ಸುಬ್ರಹ್ಮಣ್ಯೇಶ್ವರನನ್ನು ಧ್ಯಾನ ಮಾಡ್ತಾ ಬನ್ನಿ. ಸಾಧ್ಯವಾದಾಗ ನಿಮ್ಮ ಮನೆ ಕಡೆನೇ ಅಥವಾ ನಿಮ್ಮ ಇಲ್ಲೇ ಎಲ್ಲೋ ಹತ್ತಿರದಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಒಳ್ಳೆಯದಾಗಲಿ, ಆಯಿತಾ. ಕುಕ್ಕಿಗೆ ಅದಕ್ಕೆಲ್ಲ ಏನು ಹೋಗಬೇಕು ಅಂದಿಲ್ಲ. ಏನೋ ಕೊಡ್ತಾ ಇದ್ದೀರಾ, ಏನೋ ಹೇಳ್ತಾ ಇದ್ದಾರೆ ಹರಿತಾ ಅವರು. ಆದರೆ ಪ್ರಶ್ನೆ ಸಂಖ್ಯೆ ಹಾಕಿಲ್ವಲ್ಲ. ಹಾಯ್ ಮ್ಯಾಮ್, ನನಗೆ ಮನಃಶಾಂತಿ ಇಲ್ಲ, ಏನೋ ಒಂದು ಪ್ರಾಬ್ಲಮ್ಮು, ಯಾವಾಗಿಂದ ಚೆನ್ನಾಗಿ ಇರ್ತೇನೆ ಅಂತ ಹೇಳ್ತಾ ಇದ್ದೀರಾ. ನೋಡಿ, ಮನುಷ್ಯ ಇರೋವರೆಗೂ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ನೀವು ಪ್ರಶ್ನೆ ಸಂಖ್ಯೆ ಹಾಕಿಲ್ಲ, ಅದು ಕೂಡ ನಾನು ಹೇಳ್ತಾ ಇದ್ದೀನಿ. ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಎಲ್ಲ ಮುಗೀತು ಅಂತನ್ನೋದು ನಾವು ಎಲ್ಲ ಪರ್ಮನೆಂಟಾಗಿ ಮಲ್ಕೊಂಡಾಗಲೇ ಎಲ್ಲವೂ ಮುಗಿಯೋದು. ಹಾಗಾಗಿ ಅದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಅದಕ್ಕೋಸ್ಕರನೇ ಪ್ರಾಣಾಯಾಮ, ಧ್ಯಾನ ಈ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. ನೋಡಿ, ಈ ಥರ ಕೂತ್ಕೊಂಡ್ಬಿಟ್ಟು ಕತ್ತು ಬೆನ್ನು ಎಲ್ಲ ನೇರವಾಗಿ ಇಟ್ಕೊಂಡು ಹೀಗೆ ನೀವು ಧ್ಯಾನವನ್ನು ಮಾಡ್ತಾ ಬನ್ನಿ. ನಿಮ್ಮ ಮನಸ್ಸಿಗೆ ತುಂಬ ಸಮಾಧಾನ ಸಿಗುತ್ತೆ. ಯೋಚನೆ ಮಾಡಬೇಡಿ, ಆಯಿತಾ, ಒಳ್ಳೆಯದಾಗುತ್ತೆ. ಇಷ್ಟರ ಮೇಲೆ ಏನಾದರೂ ತೊಂದರೆ ಇದ್ದರೆ ನೀವು ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗತ್ತಪ್ಪ, ಆಯಿತಾ. ನಮ್ಮ ಸಾಲ ತೀರುತ್ತಾ ಹೇಳಿ ಮೇಡಮ್, ಬಿಸ್ನೆಸ್ ತುಂಬ ಕಮ್ಮಿ ಆಗಿದೆ ಅಂತಿದ್ದೀರಾ. ಪ್ರಶ್ನೆ ಸಂಖ್ಯೆ ಹಾಕಿಲ್ಲ, ನಾನು ಹೇಳೋಕ್ಕಾಗಲ್ಲ ಮೇಡಮ್. ನನ್ನ ಮಗ ಬಿಸ್ನೆಸ್ಲಿ ಸಕ್ಸಸ್ ಆಗ್ತಾನಾ ಅಂತ ಕೇಳ್ತಾ ಇದ್ದೀರಾ. ನೀವು ಅಂದ್ಕೊಂಡಷ್ಟು ಯಶಸ್ಸು ಸಿಗೋದು ಕಷ್ಟ ಇದೆ ಮಗನಿಗೆ. ಇನ್ನೂ ಸ್ವಲ್ಪ ಅವನಿಗೆ ಅನುಭವಗಳು ಆಗಬೇಕು, ಆಯಿತಾ. ಸದ್ಯಕ್ಕಂತೂ ತುಂಬ ಯಶಸ್ಸು ಸಿಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇನ್ನಷ್ಟು ಅವರ ಬಿಸ್ನೆಸ್ನಲ್ಲಿ ಮುಂದುವರಿಬೇಕು, ಇನ್ನೂ ಆಗ್ತಾಯಿಲ್ಲ, ಅಷ್ಟು ಬೇಗ ಯಶಸ್ಸು ಸಿಗೋದಲ್ಲ ಅಂತ ಬರ್ತಾಯಿದೆ. ಯಶಸ್ಸು ಸಿಗಲಿಕ್ಕೋಸ್ಕರ ಅವರು ಏನು ಮಾಡಲಿ, ಪ್ರತಿದಿನ ಅವರು ದೇವಿ ಕನಕಧಾರ ಸ್ತೋತ್ರವನ್ನು ಕೇಳಬೇಕು. ಹಾಗೆಯೇ ಹಣಕಾಸು ಚೆನ್ನಾಗಿ ಆಗಬೇಕು ಅಂತ ಹೇಳಿ ನೋಡಿ, ನಾನು ಬೆಳಿಗ್ಗೆನೂ ಕೂಡ ತೋರಿಸಿದ್ದೆ. 3 ಬೆರಳನ್ನು ಹೀಗೆ ನಿಮ್ಮ ಕಡೆಗೆ ಮಡಿಸ್ಕೊಳ್ಳಿ. ನಿಮ್ಮ ಮಗ ಮಾಡಲಿ, ಇದನ್ನು ನೀವು ಬೇಕಾದರೂ ಮಾಡ್ಬೋದು. ಮತ್ತು ಇದನ್ನು ಹೀಗೆ ಇಟ್ಕೊಳ್ಳಿ, ಈ ಕಿರುಬೆರಳನ್ನ ಸೇರಿಸ್ಕೊಳ್ಳಿ. ಮತ್ತು ಈ ಹೆಬ್ಬೆರಳನ್ನು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಿಗ್ಗಿಸಿ ಈ ರೀತಿಯಲ್ಲಿ ಇಟ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಹೀಗೆ ಇಟ್ಕೊಳ್ಳಿ. ಆಮೇಲೆ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಈ ರೀತಿಯಲ್ಲಿ ಹೇಳ್ಕೊಳ್ತಾ ಬರಲಿ. ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ ಎದ್ದು ಒಂದು 9 ಸಲ ಹೇಳಿ, ಅದರಿಂದ ಒಳ್ಳೆಯದಾಗುತ್ತೆ. ಎದ್ದ ಹಾಸಿಗೆ ಮೇಲೆ ಕೂತ್ಕೊಂಡೇ ಹೇಳ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಕನಕಧಾರ ಸ್ತೋತ್ರವನ್ನು ಕೇಳ್ತಾ ಬನ್ನಿ. ಆರ್ಥಿಕವಾಗಿ ಜಾಸ್ತಿ ಯಶಸ್ಸು ಸಿಗಲಿ, ಆಯಿತಾ. ಮತ್ತು ಇನ್ನೇನು, 2026ರಲ್ಲಿ ಗೌರ್ಮೆಂಟ್ ಜಾಬು ಅಂತನೆಲ್ಲ ಹೇಳೋದು ಬಹಳ 2026ರಲ್ಲಿ ಮಾಡ್ಬೋದು. 2026ರಲ್ಲಿ ಸಿಗೋ ಚಾನ್ಸಸ್ಸು ಇರುತ್ತೆ. ನೀವು ಸೂರ್ಯನಿಗೆ ನಾನು ಏನು ಹೇಳಿದ್ದೀನಿ ಆ ಒಂದು ಅರ್ಘ್ಯವನ್ನು ಕೊಡೋದು, ಅದನ್ನೆಲ್ಲ ಮಾಡ್ತಾ ಬನ್ನಿ, ಒಳ್ಳೆಯದಾಗಲಿ, ಆಯಿತಾ. ಅಂದರೆ ಮಧ್ಯದಲ್ಲಿ ಯಾವ್ದಾದ್ರು ಪ್ರೈವೇಟ್ ಸಿಕ್ಕರೆ ಖಂಡಿತ ಸೇರ್ಕೋಬೇಕು, ನೀವು ಬಿಡಬೇಡಿ, ಆಯಿತಾ. ರಮ್ಯಾ ಅಶೋಕ್ ನಮಸ್ಕಾರ. ಹಾಯ್ ಮ್ಯಾಮ್, ನನ್ನ ಕೆಲಸ ಮತ್ತು ವ್ಯವಹಾರ ಎಲ್ಲ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಫಸ್ಟು ತೊಂದರೆ ಆದ್ರೂ ಮುಂದೆ ಲಾಭ ಇದೆ.
ವ್ಯವಹಾರದಲ್ಲಿ ನಿಮಗೆ ನಷ್ಟ ಆಗ್ತಾ ಇದ್ದರೆ ಯಾಕೆ ಆ ರೀತಿ ನಷ್ಟ ಆಗ್ತಾ ಇದೆ ಏನು ಅನ್ನೋದನ್ನು ನೀವು ಸ್ವಲ್ಪ ತಿಳ್ಕೊಳ್ಬೇಕು. ಮತ್ತು ನಿಮ್ಮ ಬಿಸ್ನೆಸ್ ಟೆಕ್ನಿಕ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ನೀವು ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಕೇಳ್ತಾ ಬನ್ನಿ. ಮತ್ತು ನೋಡಿ, ಈ ಸ್ತೋತ್ರ ಅದರಲ್ಲೂ ಮುಖ್ಯವಾಗಿ ಆರ್ಥಿಕವಾಗಿ ವ್ಯವಹಾರದಲ್ಲಿ ಏನಾದರೂ ತೊಂದರೆ ಇದ್ದರೆ ನೋಡಿ, ಒಳ್ಳೆ ವ್ಯಾಪಾರ ಇದೆಲ್ಲ ಚೆನ್ನಾಗಿ ಆಗಬೇಕು ಅಂತಿದ್ರೆ, ವ್ಯವಹಾರಗಳೆಲ್ಲ ಚೆನ್ನಾಗಾಗಬೇಕು ಅಂತಿದ್ರೆ, ಸರ್ವ ವಿದ್ಭಾನು ವಿಶ್ವಕ್ಸೇನೋ ಜನಾರ್ದನಃ ವೇದೋ ವೇದ ವಿದವ್ಯಂಗೋ ವೇದಾಂಗೋ ವೇದವಿತ್ ನೋಡಿ, ಇದು ವಿಷ್ಣು ಸಹಸ್ರನಾಮದಲ್ಲಿ ವ್ಯಾಪಾರ ವ್ಯವಹಾರ ಇದಕ್ಕೇನೆ ಒಳ್ಳೆಯದಾಗೋದಕ್ಕೆ ಅಂತ ಇಟ್ಟಿರೋ ಸ್ತೋತ್ರ ಇದು. ಈ ಶ್ಲೋಕವನ್ನು ಹೇಳ್ಕೊಳ್ಳಿ. ಇನ್ನೊಂದು ಸಲ ಹೇಳ್ಬಿಡ್ತೀನಿ. ಸರ್ವ ವಿದ್ಭಾನು ವಿಶ್ವಕ್ಸೇನೋ ಜನಾರ್ದನಃ ವೇದೋ ವೇದ ವಿದವ್ಯಂಗೋ ವೇದಾಂಗೋ ವೇದವಿತ್ 9 ಸಲ ಹೇಳ್ಕೊಳ್ಳಿ ಇದನ್ನು ಪ್ರತಿದಿನ, ಆಯಿತಾ? ಆಮೇಲೆ ತಿಂಗಳಿಗೊಂದ್ಸಲ ನೀವು ಹೆಸರು ಕಾಳನ್ನು ಯಾವುದಾದ್ರೂ ವಿಷ್ಣು ಸಂಬಂಧಿ ದೇವಸ್ಥಾನಕ್ಕೆ ಕೊಡಿ. ಹೆಸರು ಕಾಳು ಇದು, ಅಥವಾ ಹೆಸರು ಕಾಳಲ್ಲಿ ನಾವು ಮಾಡ್ತೀವಲ್ಲ ಗುಗ್ರಿ ಥರ, ಆ ಥರದ್ದೆಲ್ಲ ಮಾಡಿ ಯಾರು ಹಂಚ್ಬೋದು. ಅಥವಾ ಹೆಸರು ಕಾಳು ಮತ್ತು ಬೆಲ್ಲವನ್ನು ಕೂಡ ಕೊಡ್ಬೋದು. 1 kg ಹೆಸರು ಕಾಳು, 1 ಅಚ್ಚು ಬೆಲ್ಲನೂ ಕೂಡ. ವಿಷ್ಣು ಸಂಬಂಧಿ ದೇವಸ್ಥಾನ ಅಂದರೆ ನಿಮಗೆ ಗೊತ್ತಿರುತ್ತೆ, ರಾಮ, ಕೃಷ್ಣ, ನರಸಿಂಹ ಈ ಥರ ಎಲ್ಲ, ಆ ಥರದ ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ, ಒಳ್ಳೆಯದಾಗಲಿ. ಹಾಗೆಯೇ ಬಿಸ್ನೆಸ್ ಟೆಕ್ನಿಕನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ವ್ಯವಹಾರ, ಗ್ರಾಹಕರ ಅಥವಾ ಯಾವ ರೀತಿ ವ್ಯವಹಾರ ಮಾಡ್ತಾ ಇದ್ದೀರಾ ಅವ್ರ ಜೊತೆ ವ್ಯವಹಾರ ಚೆನ್ನಾಗಿ ಇಟ್ಕೊಳ್ಳಿ. ಇದೆಲ್ಲ ಮಾಡ್ಕೊಳ್ಳೇಬೇಕು, ನಿಮಗೆ ಗೊತ್ತಿರುತ್ತೆ. ಅದೆಲ್ಲ ಚೆನ್ನಾಗಿದ್ರೇ ಬಿಸ್ನೆಸ್ಸು ಚೆನ್ನಾಗಿ ನಡೆಯೋದು, ಆಯಿತಾ? ಅಮ್ಮ ನಮಸ್ತೆ. ಸಾಲ ಯಾವಾಗ ತೀರುತ್ತೆ ದಯವಿಟ್ಟು ಹೇಳಿ ಅಂತ ಇದ್ದೀರಾ. ಯಾವಾಗ ಅಂತ ನಾನೆಲ್ಲ ಹೇಳೋಕ್ಕಾಗಲ್ಲ ಇದರಲ್ಲಿ. ಆದರೆ ಏನಾಗುತ್ತೆ ಅಂತ ನೋಡೋಣ. ತುಂಬ ವಿಘ್ನ ಇದೆ ಅಂತ ಬರ್ತಾ ಇದೆ ನಿಮಗೆ ತುಂಬ ಅಡಚಣೆಗಳು ಬರುತ್ತೆ ಅಂತ ಬರ್ತಾ ಇದೆ, ಆಯಿತಾ? ಸಾಲನ ನೀವು ನಾನು ಹೇಳಿದ್ನಲ್ಲ